ಚಾಚಿದೆ ನೋಡೆ ಹಸಿರುಗಳೇ ಆ ತೋರಣಗಳೇ, ಬಿಸೋ ಗಾಳಿ ಚಾಮರ ಬೀಸಿದೆ, ಆಡೋ ಅಕ್ಕಿ ಸ್ವಾಗತ ಕೋರಿದೆ, ಈ ಮಣ್ಣಿನ ಕೂಸುನ ಕರುನಾಡೆ ಕೈ ಚಾಚಿದೆ ನೋಡೆ. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವ ನಿಮಿತ್ತ ಹಮ್ಮಿಕೊಂಡಿರುವ ಅಂತರ್ಜಾಲ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮದ 24ನೇ ದಿನಕ್ಕೆ ಸರ್ವರನ್ನು ಸ್ವಾಗತಿಸುತ್ತಾ ಎಲ್ಲ ಕನ್ನಡ ಅಭಿಮಾನಿಗಳಿಗೆ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನಾಡು ನುಡಿ ಸೇವೆಯನ್ನು ಮಾಡುತ್ತಾ ಬಂದಿದ್ದು, ಈ ನಿಟ್ಟಿನಲ್ಲಿ ಹಲವಾರು ವಿನೂತನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದಾವಣಗೆರೆ ತಾಲೂಕು ಮತ್ತು ದಾವಣಗೆರೆ ಜಿಲ್ಲೆಯಾದ್ಯಂತ ನಗರ ಮತ್ತು ಗ್ರಾಮೀಣ ಭಾಗದ ಮನೆಗಳಲ್ಲಿ ಕನ್ನಡ ಡಿಂಡಿಮವನ್ನು ಬಾರಿಸುತ್ತಿರುವ ಈ ಸೇವೆ ಅನನ್ಯ, ಅಪೂರ್ವ, ಅಗಣಿತ. ಜೊತೆಗೆ ಕನ್ನಡ ತಾಯಿ ಭುವನೇಶ್ವರಿಯ ರಥವನ್ನು ಗ್ರಾಮೀಣ ಭಾಗಕ್ಕೂ ಎಳೆದೊಯ್ಯುವ ಮಹತ್ತರವಾದ ಸೇವೆಯನ್ನು ಮಾಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಗಳನ್ನು ಶಾಲಾ ಕಾಲೇಜು ಅಂಗಳದಲ್ಲಿ ಸಾಹಿತ್ಯೋತ್ಸವ, ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಇನ್ನೂ 10 ಹಲವು ವಿಶಿಷ್ಟ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ನಾಡಿನ ಖ್ಯಾತ ವಿದ್ವಾಂಸರು, ಕವಿಗಳು, ಲೇಖಕರು, ಪಂಡಿತರು, ವಿಚಾರವಾಗ್ಮಿಗಳ ಮುಖಾಂತರವಾಗಿ ಅತ್ಯಮೂಲ್ಯ ವಿಷಯಗಳ ಮೇಲೆ ಉಪನ್ಯಾಸ ಏರ್ಪಡಿಸಿ ಅವುಗಳ ಮುಖಾಂತರ ನಾಡಿನ ಜನತೆಗೆ ಕನ್ನಡ ನುಡಿ ದಾಸೋಹವನ್ನು ಉಣಬಡಿಸುತ್ತಾ ಬಂದಿರುವುದು ಶ್ಲಾಘನೀಯವೇ ಸರಿ. ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಇದಕ್ಕೆ ಪೂರಕವಾಗಿ ಕೊರೋನಾ ಸಾಂಕ್ರಾಮಿಕ ರೋಗದ ಅಬ್ಬರದಂತಹ ತುರ್ತು ಸಂದರ್ಭದಲ್ಲಿ ನಾಡು ನುಡಿ ಸೇವೆ ಮಾಡುವಲ್ಲಿ ಮುಂದೆ ನಿಂತು ಅಂತರ್ಜಾಲದ ಮೂಲಕ ಕನ್ನಡ ನುಡಿ ಹಬ್ಬದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿ ನಿರಂತರವಾಗಿ ಇಂದಿಗೆ 23 ದಿನಗಳನ್ನು ಕಳೆದು 24ನೇ ದಿನಕ್ಕೆ ಯಶಸ್ವಿಯಾಗಿ ಹೆಜ್ಜೆಯನ್ನು ಇಟ್ಟಿದೆ. ಇಂದು 24ನೇ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆದ ಕನ್ನಡ ನುಡಿ ಹಬ್ಬದ ಕಾರ್ಯಕ್ರಮದಲ್ಲಿ ಪ್ರಪ್ರಥಮ ರೂವಾರಿಗಳು ಆಗಿರತಕ್ಕಂಥ ಸಂವೇದನಾಶೀಲರು, ಕ್ರಿಯಾಶೀಲರೂ ಆಗಿರುವ ಬಿ ವಾಮದೇವಪ್ಪ ಇವರನ್ನು ಕನ್ನಡ ಮನಸ್ಸುಗಳ ಪರವಾಗಿ ಅತ್ಯಂತ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇಂದಿನ ಉಪನ್ಯಾಸ ನೀಡಲಿರುವ ಶ್ರೀ ಮಲ್ಲಿಕಾರ್ಜುನ ಕಡಕೋಳ್ ಖ್ಯಾತ ರಂಗಕರ್ಮಿಗಳು, ಸಾಹಿತಿಗಳು, ವಿಮರ್ಶಕರು, ದಾವಣಗೆರೆ. ಇವರು ಇಂದು ಕನ್ನಡ ಸಾಹಿತ್ಯಕ್ಕೆ ತತ್ವ ಪದಕಾರರ ಕೊಡುಗೆ ಎಂಬ ವಿಷಯದ ಕುರಿತಾಗಿ ನಮ್ಮೊಟ್ಟಿಗೆ ಮಾತನಾಡಲಿದ್ದಾರೆ. ಅವರಿಗೆ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ವಿನಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನೀವು ಎಲ್ಲರೂ ಕನ್ನಡ ಸಾಹಿತ್ಯಕ್ಕೆ ತತ್ವ ಪದಕಾರರ ಕೊಡುಗೆ ಕುರಿತಾಗಿ ಉಪನ್ಯಾಸಗಳನ್ನು ಮಾಡ್ತಕ್ಕಂಥ ಮಲ್ಲಿಕಾರ್ಜುನ ಕಡಕೋಳ್ ಇವರಿಂದ ಆಲಿಸೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ನಮಸ್ಕಾರಗಳು. ಮಲ್ಲಿಕಾರ್ಜುನ ಕಡಕೋಳ್ ಇವರ ಕಿರುಪರಿಚಯ. ಮಲ್ಲಿಕಾರ್ಜುನ ಕಡಕೋಳ್ ರವರು ಶ್ರೀ ಶಿವಣ್ಣ ಸಾಧು ಮತ್ತು ಶ್ರೀಮತಿ ನಿಂಗಮ್ಮ ದಂಪತಿಗಳ ಪುತ್ರರಾಗಿ ಕಲಬುರಗಿಯ ಯಡ್ರಾವಿ ತಾಲೂಕಿನ ಕಡಕೋಳ್ ಎಂಬ ಗ್ರಾಮದಲ್ಲಿ 2/10/1956ರಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು ಆರೋಗ್ಯ ಇಲಾಖೆಯಲ್ಲಿ ಬೋಧಕನಾಗಿ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇವರ ಕೃತಿಗಳು ಪಾಲ್ಗುಣಿಯಲ್ಲಿ ಕೇಳಿಬಂದ ರುದ್ರವೀಣೆ, ವೈಚಾರಿಕ ಲೇಖನಗಳು, ಅವಳ ಸನ್ನಿಧಿಯಲ್ಲಿ ಅಂಕಣ ಬರಹ, ರಂಗಸುನೇರಿ, ವಿಮರ್ಶಾ ಸಂಕಲನ, ದೃಪದ, ಶಾಸ್ತ್ರೀಯ ಸಂಗೀತ ಕೃತಿ, ಕಡಕೋಳ್ ಮಡಿವಾಳಪ್ಪನವರ ತತ್ವಜ್ಞಾನ ಪದಗಳು 2 ಆವೃತ್ತಿಗಳು, ಸಂಪಾದಿತ ಕೃತಿಗಳು, ಜೀವನ್ಮುಖಿ ಸಂಗ್ರಹಿತ ಅಭಿನಂದನಾ ಗ್ರಂಥ, ದಾವಣಗೆರೆ ಜಿಲ್ಲೆ ರಂಗಭೂಮಿ ಕನಾ ಅಕಾಡೆಮಿ ಪ್ರಕಟಣೆಯಲ್ಲಿ
ಕಂಚಿಕೇರಿ ಶಿವಣ್ಣ ಜೀವನ ಚರಿತ್ರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಕಟಣೆ. ರಂಗಭಾಸಿಂಗ ಡಾಕ್ಟರ್ ರಾಜ್ಕುಮಾರ್ ಬಿಡುಗಡೆ ಮಾಡಿದ ಕೃತಿ. ರಂಗಕಂಕಣ ಸಂಪಾದಿತ ಕೃತಿ. ರಂಗಮಲ್ಲಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಕಟಣೆ. ಲಾಸ್ಟ್ ಬೆಲ್ ಮಾನವಿಕ ಕೃತಿ. ತೆನೆ ತೇರು ದಾವಣಗೆರೆ ಜಿಲ್ಲಾಡಳಿತ ಪ್ರಕಟಣೆ. ಕಾಯಕ ನೌಕರ ಬಂಧು ಸಂವೇದನೆ. ಈ 3 ಸರ್ಕಾರಿ ನೌಕರರ ಸ್ಮರಣೀಯ ಸಂಚಿಕೆಗಳ ಸಂಪಾದಕರು. ಯಡ್ರಾವಿ ಸೀಮೆ ಕಥನಗಳು. ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳು ಏರ್ಪಡಿಸಿದ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡಿಸಿ ಮೆಚ್ಚುಗೆ ಪಡೆದಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಮುಖ್ಯ ವೇದಿಕೆಯಲ್ಲಿ ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ವಿಜಯ ಕರ್ನಾಟಕ, ಸುಧಾ, ತರಂಗ, ತುಷಾರ, ಲಂಕೇಶ್ ಪತ್ರಿಕೆ, ಐ ಬೆಂಗಳೂರು, ಕರ್ಮವೀರ, ಅನ್ವೇಷಣೆ, ಸಂಕ್ರಮಣ ಮೊದಲಾದ ಪತ್ರಿಕೆಗಳಲ್ಲಿ ಕತೆ, ಕವನ, ಸಂದರ್ಶನ, ಲೇಖನಗಳನ್ನು ಪ್ರಕಟವಾಗಿವೆ. ಪ್ರಶಸ್ತಿ ಪುರಸ್ಕಾರಗಳು. ಯಡ್ರಾವಿ ಸೀಮೆ ಕಥೆಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ನೀಡುವ ರಾಜ್ಯ ಮಟ್ಟದ ಪ್ರಶಸ್ತಿ 2020-20ರಲ್ಲಿ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಫೆಲೋಶಿಪ್ 2020-20ರಲ್ಲಿ. ಕರ್ನಾಟಕ ನಾಟಕ ಅಕಾಡೆಮಿ ರಾಜ್ಯ ಪ್ರಶಸ್ತಿ 2011ರಲ್ಲಿ. ದಾವಣಗೆರೆ ಮಹಾನಗರ ಪಾಲಿಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2016ರಲ್ಲಿ. ಕೈವಾರ ನಾರಾಯಣ ತಾತ ಪ್ರಶಸ್ತಿ 2010ರಲ್ಲಿ. ಮೈಸೂರಿನಲ್ಲಿ ಜರುಗಿದ 83ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ 2020-18. ಇನ್ನೂ ಅನೇಕ ಪ್ರಶಸ್ತಿಗಳು. ಯಡ್ರಾವಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ 2019ರಲ್ಲಿ. 2 ಅವಧಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಸಂಚಾಲಕನಾಗಿ ಬಾತಿಥಿ ಎಂಥ ಅಪೂರ್ವ ಕಾರ್ಯಕ್ರಮ ನಡೆಸುವ ಮೂಲಕ ರಂಗ ಸಂಸ್ಕೃತಿಗೆ ಹೊಸ ಆಯಾಮ ದಕ್ಕಿಸಿರುವೆ. ಕರ್ನಾಟಕ ರಂಗ ಸಮಾಜ ನಿಕಟಪೂರ್ವ ಸದಸ್ಯ. ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಅಪಾರ ಕೃಷಿ ಮಾಡಿದ್ದಾರೆ. ಇಂದು ಇವರು ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಅತ್ಯಂತ ಸಂತೋಷ. ಇವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮೊಗದೊಮ್ಮೆ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತದೊಂದಿಗೆ ಸುಶ್ರವ್ಯವಾಗಿ ನಾಡಗೀತೆ ಮತ್ತಿತರ ಕನ್ನಡ ಗೀತೆಗಳನ್ನು ಹಾಡುವುದರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿರುವ ದಾವಣಗೆರೆಯ ಹೆಸರಾಂತ ಸಂಗೀತ ಕಲಾವಿದರಾದ ಶಾರದಾಂಬಾ ಕಲಾ ತಂಡದ ಸಂಗೀತ ಶಿಕ್ಷಕರಾದ ರೇವಣಸಿದ್ದಪ್ಪ, ತಬಲಾ ಶ್ರೀಕಂಠಯ್ಯ ಹಿರೇಮಠ್, ಕಲಾವಿದರಾದ ಸೌಮ್ಯ ಸತೀಶ್, ನಂದಿನಿ ಗಂಗಾಧರ್, ಕವಿತಾ ಗಿರೀಶ್, ಮಧುವತಿ, ವಟರ್ಬಸಪ್ಪ, ಸುಮಾಪ್ರಸಾದ್, ವೀಣಾ ಶಶಿಧರ್ ಅವರುಗಳು ನಡೆಸಿಕೊಟ್ಟಿದ್ದಾರೆ. ಈ ತಂಡದ ಎಲ್ಲ ಸದಸ್ಯರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬು ಹೃದಯದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯ ಛಾಯಾಗ್ರಹಣದ ತಾಂತ್ರಿಕ ನೆರವನ್ನು ನೀಡುತ್ತಿರುವ ಯುವ ಪ್ರತಿಭೆ ಜೀವನ್ ಜೇಸಿ ಕುಲಂಬಿ ಹಾಗೂ ಮನೋಜ್ ಬಾವಿಯಾಳ್ ಇವರಿಗೂ, ಸಂಕಲನ ಕಾರ್ಯವನ್ನು ನೆರವೇರಿಸುತ್ತಿರುವ ಈಶ್ವರಿ ಡಿಜಿಟಲ್ ಸ್ಟುಡಿಯೋದ ಚಂದ್ರೂರವರಿಗೂ ಅಭೂತಪೂರ್ವವಾದ ಸ್ವಾಗತವನ್ನು ಕೋರುತ್ತೇನೆ. ಅಂತರ್ಜಾಲದ ಮೂಲಕ ನಡೆಸುತ್ತಿರುವ ಈ ಕನ್ನಡ ನುಡಿ ಹಬ್ಬದ ಕಾರ್ಯಕ್ರಮದ ಎಲ್ಲ ಉಪನ್ಯಾಸಗಳನ್ನು ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಬಿತ್ತರಿಸುತ್ತಾ ಲಕ್ಷಾಂತರ ಕನ್ನಡಿಗರಿಗೆ ತಲುಪಿಸುತ್ತಿರುವ ಮಾಧ್ಯಮ ಮಿತ್ರರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಈ ಅಂತರ್ಜಾಲದಲ್ಲಿ ಬಿತ್ತರಗೊಳ್ಳುವ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮವನ್ನು ನಾಡಿನಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಅನೇಕ ಕನ್ನಡಿಗರು ವೀಕ್ಷಿಸಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಂಥ ವೀಕ್ಷಕ ಕನ್ನಡ ಅಭಿಮಾನಿ ಬಂಧುಗಳಿಗೆ ಸ್ವಾಗತ, ಸುಸ್ವಾಗತ.
ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಆದರಣೀಯ ಸ್ವಾಗತವನ್ನು ಕೋರುತ್ತೇನೆ. ಬನ್ನಿ, ನೀವು ಎಲ್ಲರೂ ಕನ್ನಡ ಸಾಹಿತ್ಯಕ್ಕೆ ತತ್ವಪಾದಕಾರರ ಕೊಡುಗೆಗಳ ಕುರಿತಾದ ಉಪನ್ಯಾಸವನ್ನು ಮಲ್ಲಿಕಾರ್ಜುನ್ ಕಡಕೋಳಿ ಇವರಿಂದ ಆಲಿಸೋಣ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ನಮಸ್ಕಾರ. Hare
ಎಲ್ಲರಿಗೆ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಕಡ್ಕೊಳ್ಳಿದ್ದೀನಿ. ನಾವೆಲ್ಲರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಬರೀ ಕರ್ನಾಟಕ ಮಾತ್ರವಲ್ಲ, ಭಾರತ ಮಾತ್ರವಲ್ಲ, ಇಡೀ ದೇಶದ ತುಂಬ ಮತ್ತು ಜಗತ್ತಿನಾದ್ಯಂತ ಈ ಒಂದು ಕರಾಳ ಕೊರೋನಾದ ಹಾವಳಿ ಇರೋದನ್ನು ನಾವು ಕಳೆದ 7-8 ತಿಂಗಳಿಂದ ಕಂಡುಕೊಂಡು ಬರ್ತಾಯಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಬದುಕಾಗಿರ್ಬೋದು, ಜಗತ್ತಿನ ಬದುಕಾಗಿರ್ಬೋದು, ಕನ್ನಡದ ಬದುಕಾಗಿರ್ಬೋದು ಮತ್ತು ಅದರ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆವಾಜ್ಗಳು ಕೇಳಿ ಬರ್ತಾ ಇದ್ದಾವೆ ಮತ್ತು ಅದು ಕೇಳಲೇಬೇಕಾಗಿರ್ತಕ್ಕಂಥ ಆವಾಜ್ ಅಂತ ನಾನು ಭಾವಿಸ್ಕೊತೀನಿ. ಯಾಕಂತ ಹೇಳಿದರೆ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಒಂದು ಬಹುದೊಡ್ಡ ಪೆಟ್ಟು ಬಿದ್ದಿದೆ. ಅದಕ್ಕೆ ಅವಕಾಶವೇ ನಿಂತು ಹೋಗಿದೆ. ಅಂಥ ಸಂದರ್ಭದಲ್ಲಿ ಈ ವೆಬಿನಾರ್ಗಳು ಅಂದರೆ ಆನ್ಲೈನ್ ಸಂವಾದಗಳು, ಮಾತುಕತೆಗಳು ಮತ್ತು ಮುಖ್ಯವಾಗಿ ಏಕವ್ಯಕ್ತಿ ಪ್ರದರ್ಶನಗಳು, ಸಂಗೀತ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಬರ್ತಾ ಇರೋದನ್ನು ಕೂಡ ನಾನು ಗಮನಿಸ್ತೀನಿ. ಮತ್ತು ಈ ನಮ್ಮ ಈ ಆನ್ಲೈನ್ ಮತ್ತು ಈ ಯೂಟ್ಯೂಬ್ಗಳು ಯಾವ್ಯಾವುದಕ್ಕೂ ಬಳಕೆ ಆಗ್ತಿದ್ದವು. ಆದರೆ ಇವತ್ತಿನ ಸಂದರ್ಭದಲ್ಲಿ ಇಂಥದ್ದು ಒಂದು ಸಾಂಸ್ಕೃತಿಕವಾಗಿ ಸದ್ಬಳಕೆ ಆಗ್ತಕ್ಕಂಥದ್ದು ನಾನು ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಆ ದಿಶೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾವಣಗೆರೆ ತಾಲೂಕು ಶಾಖೆಯ ನನ್ನ ಹಿರಿಯ ಸನ್ಮಿತರಾಗಿರ್ತಕ್ಕಂಥ ವಾಮದೇವಪ್ಪನವರು ಕಳೆದ 1ನೇ ತಾರೀಕಿನಿಂದ ಕನ್ನಡ ರಾಜ್ಯೋತ್ಸವದ 1ನೇ ತಾರೀಕಿನಿಂದ ಇವತ್ತು 24ನೇ ತಾರೀಕು, 24ನೇ ತಾರೀಕಿನ ಇವತ್ತಿನ ದಿವಸ ನನಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅವರು ಏರ್ಪಡಿಸಿರ್ತಕ್ಕಂಥ ಕನ್ನಡ ನುಡಿ ಹಬ್ಬದ ಅಂಗವಾಗಿ ತತ್ವಪದಗಳ ಬಗ್ಗೆ ನೀವು ಮಾತಾಡಬೇಕು, ತತ್ವಪದಗಳಂತಂದ್ರೆ ಏನು ಮತ್ತು ಅವುಗಳ ಒಂದು ಒಳಹೊರ ಜಾಡು ಏನಿರ್ತದೆ, ನನಗೆ ಪ್ರಿಯವಾಗಿರ್ತಕ್ಕಂಥ ಒಂದು ವಿಷಯವನ್ನು ಕೊಟ್ಟು ನನಗೆ ಮಾತಾಡಲಿಕ್ಕೆ ಹಚ್ಚಿದ್ದಾರೆ. ನನಗೆ ಭಾಳ ಸಂತೋಷವಾಗ್ತದೆ. ಯಾಕಂದರೆ ತತ್ವಪದ ನನಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಮತ್ತು ಆ ರಂಗಭೂಮಿ ಕೂಡ ಹಾಗೆಯೇ ನನಗೆ ಪ್ರಿಯವಾಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಈ ಎರಡೂ ವಿಷಯಗಳಲ್ಲಿ ನನಗೆ ಒಂದಷ್ಟು ಅಧ್ಯಯನ ಮಾಡಿರ್ತಕ್ಕಂಥದ್ದು, ಒಂದಷ್ಟು ಅನುಭವ ನಿಷ್ಠೆಯಿಂದ ನಾನು ಅದನ್ನು ಗುರುತಿಸಿಕೊಂಡಿರೋದ್ರಿಂದ ಪ್ರಾಯಶಃ ಅವರು ಆ ಒಂದು ವಿಷಯವನ್ನು ನಾನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊತೀನಿ. ತತ್ವಪದಗಳು ಅವುಗಳ ಹೆಸರುಗಳಲ್ಲೇ ತತ್ವ ಅನ್ನೋದೇ ಒಂದು ಫಿಲಾಸಫಿ, ಪದ ಅಂತ ಅನ್ನೋದು ಹಾಡುಗಾರಿಕೆ. ಹೀಗೆ ಮೇಲ್ನೋಟದಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥದ್ದು ಅಷ್ಟು ಸರಳ ಇಲ್ಲ ಮತ್ತು ಅಷ್ಟು ಸುಲಭವಿಲ್ಲ. ಅದು ತತ್ವಪದ ಹೀಗೆ ಹೇಳಿದ ಕೂಡಲೇ ಅದು ಮುಗಿದು ಹೋಯಿತು ಅಂತ ನಂಗೆ ಹೇಳೋಕ್ಕಾಗೋದಿಲ್ಲ. ನನ್ನ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಅಂಥದ್ದೊಂದು ವಾತಾವರಣ ಇತ್ತು. ನಮ್ಮ ತಂದೆ ಸಾಧು ಶಿವಣ್ಣ, ನಮ್ಮವ್ವ ನಿಂಗವ್ವ ಬಹಳ ಪದಗಳನ್ನು ಹಾಡ್ತಾಯಿದ್ರು. ಅಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಒಂದು ಸಾಧುರ ಮೇಳ ಇರ್ತಿತ್ತು. ಸಾಧುರ ಮೇಳ ಅಂತ ಹೇಳಿದರೆ ಅಲ್ಲಿ ಎಲ್ಲ ಜಾತಿಯವರು ಇರ್ತಿದ್ರು. ಮುಸಲ್ಮಾನರು ಇರ್ತಿದ್ರು, ಒಲೆಯರು, ಕಬ್ಲಿಗರು, ಮಾದರು, ಲಿಂಗಾಯತರು, ಬ್ರಾಹ್ಮಣರು, ಅಷ್ಟು ಮಂದಿ ಎಲ್ಲ ಜಾತಿ ಮಂದಿ ಇರೋರು ಅವರೆಲ್ಲರೂ ಕೂಡ ತತ್ವಪದಗಳನ್ನು ಹಾಡ್ತಾಯಿದ್ದರು. ಅಲ್ಲಿ ಧ್ವನಿ ಇರ್ತಿರಲಿಲ್ಲ. ಧ್ವನಿ ತತ್ವಪದಗಳ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಧ್ವನಿ ಅಂತ ಹೇಳಿದರೆ ಅದು ಒಂದು ಗುಂಡಿ ತೊಡಿರ್ತಾರೆ. ಆ ಗುಂಡಿಯಲ್ಲಿ ಕೆಂಡವನ್ನು ಹಾಕಿರ್ತಾರೆ, ಬೆಂಕಿ ಕೆಂಡವನ್ನು. ಅಂದರೆ ಅಲ್ಲಿ ಕಟ್ಟಿಗೆ ಹಾಕಿ ಅದನ್ನು ಉರಿ ಮಾಡಿ ಅದು ಬೆಂಕಿ ನಿಗಿ 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 ಆ ಕೆಂಡ ಇರ್ತದೆ. ಆ ಕೆಂಡದ ಸುತ್ತಲೂ, ಬೆಂಕಿಯ ಸುತ್ತಲೂ ಅವರು ಕೂತ್ಕೊಂಡು ಪದಗಳನ್ನು ಹಾಡ್ತಾರೆ. ಅವು ತತ್ವಪದಗಳಾಗಿರ್ತವೆ. ಬಹಳ ಒಂದು ಪೆಥಾಟಿಕ್ ಆಗಿರ್ತಕ್ಕಂಥ ಸಾಂಗ್ಸ್ ಅಂತ ಒಂದು ಕಡೆ ನಮಗೆ ಅನಿಸಿದರೆ, ಮತ್ತೊಂದು ಕಡೆಗೆ ಇಹಪರಗಳು ಎರಡನ್ನೂ ಕೂಡ ಅವರು ತಮ್ಮ ಸಾಂಗತ್ಯಕ್ಕೆ, ಅದು ಧ್ವನಿ ಸಾಂಗತ್ಯ ಇರ್ಬೋದು, ಜೀವನದ ಸಾಂಗತ್ಯ ಇರ್ಬೋದು, ಮತ್ತು ನಿತ್ಯದ ಬದುಕಿನ ಅವರು ಬದುಕತಕ್ಕಂಥ ನಿತ್ಯದ ಬದುಕಿನ ಎಡರು ತೊಡರುಗಳು ಮತ್ತು ಅಸಮಾನತೆಗಳು ಮತ್ತು ಒಂದು ಅಸಮಾನತೆಯ 10 ಹಲವು ಭಿತ್ತಿ ಚಿತ್ರಗಳು ಅದರಲ್ಲಿ ಇರ್ತಿದ್ವು. ಒಂದು ಉದಾಹರಣೆಗೆ ನಾನು ಒಂದು ಪದವನ್ನು ನಾನು ಹೇಳ್ತೀನಿ. ಅದು ಮೇಲ್ನೋಟಕ್ಕೆ ನಮಗೆ ಇದ್ರಾಗ ಏನಿದೆ ಬಿಡು ಅಂತ ಅನಿಸ್ಬಿಡ್ತದೆ. ಅದು ಕಡ್ಕೊಳ್ಳೋ ಮಡಿವಾಳಪ್ಪನವರ ತತ್ವಪದ. ಈ ಉದಾಹರಣೆಗೆ ನಾವು ಬಾಯಿಲೆ ಒಂದು ಹೇಳ್ತೀವಿ, ಮನಸ್ಸಿನಾಗ ಒಂದು ಮಾಡ್ಕೊತ ಇರ್ತಕ್ಕಂಥ ಹೊರಡ್ತೀವಿ ನಾವೆಲ್ಲ. ಹಾಗೇನೆ ಹೇಳಿಬಿಡ್ತಾರೆ ಅವರು. ಬಾಯಿಲೆ ಒಂದು ಆಡ್ತೀರಿ, ಮನಸ್ಸಿನಾಗ ಒಂದು ಮಾಡ್ತೀರಿ, ಬರೆದಿಟ್ಟದ್ದು ಓದಿಕೊಂಡು ಭ್ರಾಂತಿಗಿಟ್ಟು ಹೋಗ್ತೀರಿ. ಶೀಲವಂತರಂತ ಹೇಳ್ತೀರಿ, ಸುಳ್ಳೆ ಶೀಲ ಮಾಡ್ತೀರಿ, ಸಂತೆ ಒಳಗೆ ಲಿಂಗ ಕಟ್ಕೊಂಡು ಸತ್ಯನಾಶ ಆಗಿ ಹೋಗ್ತೀರಿ. ಮುಸಲ್ಮಾನರಂತ ಹೇಳ್ತೀರಿ,
ತುರ್ತು ಸುತ್ತಿ ಮಾಡ್ತೀರಿ, ಉಸುಲು ಬಿಟ್ಟು ಪಾತೆ ಕೊಟ್ಟು ಬಿಸ್ಮಿಲ್ ಅಂತೀರಿ. ಉಸುಲು ಅಂದರೆ ಉಸಿರು ಅಂತ. ಬ್ರಾಹ್ಮಣ ಅಂತ ಹೇಳ್ತೀರಿ, ನೀರಾಗ ಮುಳುಗಿ ಹೇಳ್ತೀರಿ, ಪಾಪದಿಂದ ಸುಟ್ಕೊಂಡು ದೀಪ ಪಡ್ಕೊಂಡು ಹೋಗ್ತೀರಿ. ಸಾಧುರು ಅಂತ ಹೇಳ್ತೀರಿ, ಸೋಹಂ ಭಜನಿ ಮಾಡ್ತೀರಿ, ಅಡ್ಡ ದುಡ್ಡಿಗೆ ಆಸೆ ಮಾಡಿ ದಡ್ಡರಾಗಿ ಹೋಗ್ತೀರಿ. ಪಟ್ಟದ ಶರಮೂರ್ತಿ ಅಂತೀರಿ, ಪರಮಾತ್ಮನ ನೆನಿತೀರಿ, ಪರನಾರಿ ಸ್ನೇಹ ಮಾಡಿ ಗುಡ್ಡದ ಮಹಂತಕ್ಕೆ ಹಾಕ್ತೀರಿ. ಅಂದರೆ ಇಲ್ಲಿ ಅವರು ಈ ತತ್ವಪದಗಳಲ್ಲಿ ಜಾತಿ, ಮತ, ಧರ್ಮ ಮತ್ತು ಅವುಗಳ ಆಚರಣೆ ಕುರಿತಿರ್ತಕ್ಕಂಥ ಒಂದು ವಸ್ತುನಿಷ್ಠವಾಗಿರ್ತಕ್ಕಂಥ ನಿರಾಕರಣೆ ತೋರ್ತಕ್ಕಂಥ ಒಂದು ಪ್ರತಿಭಟನೆ ಕಾವ್ಯ ಅಂತ ನನಗೆ ಅನಿಸ್ತದೆ. ಅದು ಮೇಲ್ನೋಟದಲ್ಲೂ ಕೂಡ ಅನಿಸ್ತದೆ ಮತ್ತು ಅದರ ಅಂತರಂಗ ತಿಳಿದು ನೋಡೋದು ಕೂಡ ಆ ಸಿಡಿಮದ್ದಿನ ನುಡಿಗಟ್ಟುಗಳು ನಮಗೆ ಹಾಗೆ ಅನುಭವವನ್ನು ದಕ್ಕಿಸಿಕೊಡ್ತಕ್ಕಂಥದ್ದು. ಯಾವುದನ್ನು ಈ ತತ್ವಪದಗಳನ್ನು ಒಂದೆರಡು ಶತಮಾನಗಳ ಕಾಲ ನಮ್ಮ ಚರಿತ್ರೆಕಾರರು ಆ ತತ್ವಪದಗಳು ಹುಟ್ಟಿರ್ತಕ್ಕಂಥ ಕತ್ತಲೆ ಯುಗ ಅಂತ ಕರೆದರು. ಆ ಯುಗಗಳನ್ನು, ಒಂದೆರಡು ಯುಗಗಳನ್ನು, ಪ್ರಾಯಶಃ 17, 18 ಅದರ ಆಜುಬಾಜು ಇರತಕ್ಕಂಥ ಆ ಕತ್ತಲೆ ಯುಗಗಳ ಬಟ್ಟ ಬಯಲಲ್ಲಿ ಹುಟ್ಕೊಂಡಿರ್ತಕ್ಕಂಥ ಮಹಾಬೆಳಕಿನ ವಜ್ರ ಜಲಪಾತದ ಧಾರೆಗಳೇ ಇವು. ಇವತ್ತಿಗೂ ಅಮಾಸೆ, ಕತ್ತಲು, ಹೆಣದ ಸಾನ್ನಿಧ್ಯ, ಊರಾಚೆ ಗವಿ, ಗುಡಿ, ಗುಡಾರ, ಗುಂಡಾರ, ಪಂಪೆ, ಗುಡಿಸಲು ಮುಂತಾದವುಗಳಲ್ಲಿ ಅನುರಣಿಸ್ತಕ್ಕಂಥ ಈ ಹಾಡುಗಬ್ಬಗಳು ಇವು ತತ್ವಪದಗಳು. ಅವು ಏಕಾಂತ ಮತ್ತು ಲೋಕಾಂತ, ಅಂದರೆ ಒಬ್ಬನೇ ಕುಂತ್ಕೊಂಡು ಹಾಡ್ತಾನೆ ಮತ್ತು 10 ಹಲವು ಜನರ ಜೊತೆಗೂ ಕೂಡ ಹಾಡ್ತಾನೆ. ಅದು ಪ್ರಸ್ತುತಗೊಳ್ತಕ್ಕಂಥ ಒಂದು ಗಾಯನ ಪ್ರಸ್ಥಾನ ಅಂತ ನಾನು ಕರೀಲಿಕ್ಕೆ ಅದು ಇಷ್ಟಪಡ್ತೀನಿ. ಹೀಗೆ ಕತ್ತಲೆ ಯುಗದಲ್ಲಿ ಜನ್ಮ ತಾಳಿರ್ತಕ್ಕಂಥ ತತ್ವಪದ ಸಾಹಿತ್ಯಕ್ಕೂ ಮತ್ತು ಈ ಮಡಿವಂತ ಮನಸ್ಸುಗಳದವಲ್ಲ, ಇದು ಅಶುಭ, ಇದು ಹೆಣ, ಇದು ಅಮಂಗಳ ಅಂತ ನಾವು ಭಾವಿಸ್ತೀವಲ್ಲ, ಅಂಥ ಸಾವು, ಹೆಣ, ಅಮಾವಾಸ್ಯೆ, ಕತ್ತಲಿಗೂ ಒಂದು ಈ ತತ್ವಪದಗಳಿಗೂ ಬಹಳ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ. ಇವತ್ತಿಗೂ ಈ ತತ್ವಪದಗಳು ಯಥೇಚ್ಛವಾಗಿ ಬದುಕಿರ್ತಕ್ಕಂಥದ್ದು, ಮತ್ತು ಅಲ್ಲಿ ಕೇಳಿ ಬರ್ತಕ್ಕಂಥ ಒಂದು ಸಂದರ್ಭೋಚಿತ ಸಮಯ ಮತ್ತು ಜಾಗ ಅವು. ಈ ಗುರುಪುತ್ರರು ಮತ್ತು ಪುತ್ರಿಯರು ಇಲ್ಲವೇ ಗುರು ಶಿಶು ಮಕ್ಕಳು ತಮ್ಮ ಅಂತರಂಗದ ಸಮಕ್ಷಮದಲ್ಲಿ ತನ್ನ ತಾನು ಅರಿಯುವ, ತನ್ನ ತಾನು ತಿಳಿಯುವ, ತಾನೇ ತಾನಾಗಿ, ತಾನು ಎರಡಾಗಿ, ಎರಡೂ ತಾನು ಒಂದಾಗಿ ಜನ್ಮ ತಾಳತಕ್ಕಂಥ ಗದ್ಯಗೀತೆಗಳು ಇವು. ನಿಗಿ ಕೆಂಡದ, ಆಗಲೇ ಹೇಳಿದ್ನಲ್ಲ, ಕೆಂಡದ ಧ್ವನಿ ಅಂತ ಹೇಳಿದ್ನಲ್ಲ ನಾನು. ಕೆಂಡದ ಧ್ವನಿಯ ಸುತ್ತಲೂ ದುಂಡಾಕಾರದಲ್ಲಿ ಕುಂತ ಸಾಧುಗಳು, ಗುರು ಶಿಶು ಮಕ್ಕಳು ಭಂಗಿ ಸೇವಿಸುತ್ತಾ, ಅಂದರೆ ಗಾಂಜಾ ಸೇವಿಸುತ್ತಾ, ಧ್ವನಿಯ ಅಗ್ನಿಕುಂಡಕ್ಕೆ ಆ ಸರಾಯಿ ಸುರಿಯುತ್ತಾ ಏಕ್ತಾರಿ, ಚಿನ್ನಿ, ತಾಳ, ದಮಡಿ, ಚಳ್ಳಮ ಈ ಎಲ್ಲ ವಾದ್ಯಗಳನ್ನು ನುಡಿಸುತ್ತಾ ತತ್ವಪದಗಳನ್ನು ಹಾಡುವುದು ಇಡೀ ಕನ್ನಡ ನಾಡಿನ ಎಲ್ಲ ಭಾಗಗಳು ನಾವು ನೋಡ್ತೀವಿ. ಒಂದೆರಡು ಜಿಲ್ಲೆಗಳಲ್ಲಿ ಇರದೇ ಇರಬಹುದು. ದಕ್ಷಿಣ ಕನ್ನಡ, ಮಡಿಕೇರಿ ಪ್ರಾಂತ್ಯಗಳಲ್ಲಿ ಈ ತತ್ವಪದಗಳ ಹಾಡುಗಾರಿಕೆ ಮತ್ತು ತತ್ವಪದಗಳ ಪದಕಾರರು ಹಾಗೆ ಹೋಗಿರ್ತಕ್ಕಂಥದ್ದು ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೇ ಮಾತ್ರ ಅಲ್ಲ, ಅಲ್ಲಿ ಕೆಂಡದ ಧ್ವನಿಯ ಸುತ್ತಲೂ ತತ್ವಪದಗಳ ಕುರಿತಾಗಿ ಒಂದು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಜರುಗುತ್ತದೆ, ಸಂವಾದ ಜರುಗುತ್ತದೆ. ಅದು ಅನುಭವ ಮಂಟಪದ ಮಾದರಿಯ ಅನುಭವ ಸಂವಾದ ಅಂತ ನಾನು ಅದನ್ನು ಕರೀಲಿಕ್ಕೆ ಇಷ್ಟಪಡ್ತೀನಿ. ಅವರು ಶರಿ ಕುಡಿತಿರ್ಬೋದು, ಭಂಗಿ ಸೇವಿಸುತ್ತಿರ್ಬೋದು, ಅದೆಲ್ಲ ಅವರಿಗೆ ನಗಣ್ಯ. ನಮ್ಮ ಪಾಲಿಗೆ ಅದು ನಶೆ ಒಂದು ಬಗೆಯ, ಆದರೆ ಅವ್ರ ಪಾಲಿಗೆ ಅದು ಒಂದು ಬಗೆಯ ಜ್ಞಾನ ಆಗಿರ್ತದೆ. ಒಂದು ಉತ್ಕಟೋನ್ಮಾದವಾಗಿರ್ತಕ್ಕಂಥ ಜ್ಞಾನ ಅಂತ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಧ್ವನಿಯ ನಿಗಿ ಕೆಂಡದ ಬೆಳಕಲ್ಲಿ ಜರುಗುವ ಒಂದು ತಾತ್ವಿಕತೆಯ ಸೂಕ್ಷ್ಮಾನುಸಂಧಾನ ಮತ್ತು ಆ ತತ್ವಪದ ಸಾಹಿತ್ಯ ಮತ್ತು ಸಾಮಾಜಿಕ ಚಿಂತನೆ ಮಂಥನೆಗಳನ್ನು ಅಲ್ಲಿ ನಡೆಸ್ತಕ್ಕಂಥದ್ದು ನಿಜವಾಗಲೂ ಕೂಡ ಅನುಸಂಧಾನ, ಅನುಭವ ಮಂಟಪದ ತತ್ವ ಮೀಮಾಂಸೆ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಅಗದಿ ದಟ್ಟ ಅಲ್ಲದಿದ್ದರೂ ಈ ಸಾಧುರ ಮೇಳ ಅನುಭವ ಮಂಟಪದ ಪುಟ್ಟ ನೆನಪನ್ನು ಮೂಡಿಸ್ತದೆ. ಅದರ ಸಮೀಕರಣ, ಅದರ ನಾದದ ಕಂಪನ ಖಂಡಿತ ನಾವು ಎಲ್ಲಿಯೂ ಕೂಡ ಅಲ್ಲಗಳಿಲಿಕ್ಕಾಗೋದಿಲ್ಲ. ಅದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ನನಗೆ ಅದರ ಸಮೀಕರಣ. ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ಈ ಸಾಧುರ ಮೇಳಗಳು ಯಥೇಚ್ಛವಾಗಿ ಕಾಣ್ಬರ್ತವೆ. ಹಾಗೆಯೇ ಬಯಲು ಸೀಮೆ ಕಡೆಗಳಲ್ಲಿ ಕೂಡ ಹೆಚ್ಚು ಕಾಣ್ಬರ್ತವೆ. ಆದರೆ ಬೇರೆ ಬೇರೆ ಭಾಗಗಳಲ್ಲಿ ಆ ಸಂಪ್ರದಾಯಗಳನ್ನು ಬೇರೆ ಬೇರೆ ಹೆಸರಿನಿಂದ ನಮ್ಮ ಕಡೆ ಸಾಧುರ ಮೇಳ ಅಂತಾರೆ. ನೀವು ಈ ಕಡೆ ಬಳ್ಳಾರಿ ಕಡೆ ಹೋದರೆ ಅಲ್ಲಿಪುರದ ಮುಸ್ಲಿಂ ತಾತನೊಬ್ಬನ ಹೆಸರು ಕರೀತಾರೆ. ಮತ್ತು ನೀವು ಕೋಲಾರ ಕಡೆ ಹೋದರೆ ಅಲ್ಲಿ ನಮ್ಮ ಕೈವಾರ ನಾರಾಯಣ ತಾತ ಏನು ಹೆಸರು ಕರೀತಾರೆ.
ಗಟ್ಟಿಹಳ್ಳಿ ಆಂಜನೇಯಪ್ಪನ ಪರಂಪರೆ, ಹೀಗೆ 10 ಹಲವು ಪರಂಪರೆಗಳು. ಆ ಎಲ್ಲ ಪರಂಪರೆಗಳು ಕೂಡ ಅಲ್ಲಿ ಆ ಪರಂಪರೆಗಳಲ್ಲಿ ಈ ಗುರುಮಾರ್ಗದ ಹೆಜ್ಜೆ ಗುರುತುಗಳನ್ನು ನಾವು ಗುರುತಿಸಬಹುದು. ಅದು ಒಂದು ಬಗೆಯ ಸಾವಯವ ಸಂಬಂಧ ಅದು. ಇನ್ನು ಇದು ನಾನು ಇದನ್ನು ಒಂದು ಅನಾಹತನಾದದ ಕಾವ್ಯ ಮಾರ್ಗ ಅಂತ ನಾನು ನನ್ನ ಅಧ್ಯಯನದ ಸಂದರ್ಭದಲ್ಲಿ ಗುರುತಿಸ್ಕೊತೀನಿ. ನಾನು ಈ ತತ್ವಪದಕಾರರು ತಾವು ತಮ್ಮ ದಿನನಿತ್ಯದ ಬದುಕಲ್ಲಿ ಕಂಡುಕೊಂಡಿರ್ತಕ್ಕಂಥ 10 ಹಲವು ನೋವು ಮತ್ತು ಸಾಮಾಜಿಕ ಅನಿಷ್ಟ, ಮನುಷ್ಯ ವಿರೋಧಿ ನಿಲುವುಗಳನ್ನು ಮತ್ತು ಪ್ರಭುತ್ವದ ಅನಾಚಾರಗಳನ್ನು ಯಾವ ಬಿಡಿ ಮುರುವತ್ತು ಮುಲಾಜಿಲ್ದೇನೆ ಅವಕ್ಕೆ ಎಡೆ ಮಾಡಿಕೊಡದೇನೆ ತಮ್ಮ ಪದಗಳ ಮೂಲಕ ಹಾಡಿ ಜಾಡಿಸಿಬಿಡ್ತಕ್ಕಂಥದ್ದು ಆ ಗಟ್ಟಿತನವನ್ನು ಆ ಪ್ರತಿಭಟನೆಯ ಕಾವ್ಯದ ಮೂಲಕ ನಾವಲ್ಲಿ ಗುರುತಿಸಬಹುದು. ಇವೆಲ್ಲವೂ ಹೆಚ್ಚಾಗಿ ಯಾರೂ ವಿದ್ಯಾವಂತರಲ್ಲ, ಅವರು ನಿರಕ್ಷರ ಕುಕ್ಷಿಗಳವರು. ಆದರೆ ಅದು ಸಾಕ್ಷರ ಮಂತ್ರ ಆಗಿರ್ತದೆ. ಇತ್ತೀಚೆಗೆ ಈ ಸಾಕ್ಷರ ಮಂತ್ರಗಳನ್ನು ಗ್ರಂಥಗಳ ರೂಪದಲ್ಲಿ ಪ್ರಕಟಣೆಗೊಳ್ತಾ ಇದ್ದಾವೆ. ಅದು ಈ ತತ್ವಪದಗಳನ್ನು ಬರೀ ನಾವು ಓದಿ ಅವುಗಳನ್ನು ಮಾತಾಡಿ ತಿಳಿಯೋ ಬದಲು ಅವುಗಳನ್ನು ಹಾಡುವ ಮೂಲಕ ಮತ್ತು ಹಾಡಿದ್ದನ್ನು ಕೇಳುವ ಮೂಲಕ ಅರ್ಥೈಸೋದಿದೆಯಲ್ಲ, ಅದು ಹೆಚ್ಚು ಮನಸ್ಸಿಗೆ ಮುಟ್ತದೆ, ಮತ್ತು ಅದು ನಮ್ಮ ಮಿದುಳಿಗೂ ಮುಟ್ತದೆ, ಮತ್ತು ಅದು ಎಲ್ಲೋ ಒಂದು ಕಡೆಗೆ ನಮಗೆ ಅನುಭವಗಳನ್ನು ದಕ್ಕಿಸಿಕೊಡ್ತಕ್ಕಂಥದ್ದು. ಈ 106 ವರ್ಷಗಳ ಹಿಂದೆ ಅದು ಯಾರೂ ಲೆಕ್ಕಣಿಕೆ ಹಿಡಿದು ಅದನ್ನು ಬರೀಲಿಲ್ಲ. ಮತ್ತು ಅದು ಹೆಂಗೆ ನಡೀತಿತ್ತಪ್ಪ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಗುರು ಶಿಷ್ಯ ಮಕ್ಕಳು ಇಬ್ಬರು ಪರಸ್ಪರ ಗುರು ಪರಂಪರೆ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಮಾರ್ಗ ಅಂತ ಹೇಳಿದ್ನಲ್ಲ, ಅವ್ರು ಎಲ್ಲರ ಮುಂದೆ ಹಾಡಕ್ಕೆ ಹೋಗ್ತಿರಲ್ಲ. ಒಬ್ಬ ಶಿಶುಮಗ ಇರ್ತಿದ್ದ, ಅವ್ರ ಮುಂದುಗಡೆ ಕುತ್ಕೊಂಡು ಹಾಡ್ತಿದ್ರು. ಗುರು ಮತ್ತು ಶಿಶುಮಗ ಮತ್ತು ಶಿಶುಮಕ್ಕಳು ಅಂದರೆ ಶಿಷ್ಯರು ಅಂತ. ಆ ಇಬ್ಬರ ಮಧ್ಯೆ ನಡೀತಕ್ಕಂಥ ದೇಹ ಮತ್ತು ಧ್ವನಿಗಳ ಅನುಸಂಧಾನ ಅದು. ಮತ್ತು ಆಯಾ ಕಾಲದ ಸಾಮಾಜಿಕ ಘಟನೆಗಳ ಸಂದರ್ಭದಲ್ಲಿ ಅವುಗಳು ಹಾಡುಗಳಾಗಿ ಹುಟ್ಟುಕೊಂಡಿರ್ತಕ್ಕಂಥ ಪ್ರತಿಭಟನೆಯ ಕಾವ್ಯದ ಕೇವಲ ಒಂದು ಪಂಥಕ್ಕಷ್ಟೇ ಅದನ್ನು ನಾವು ಸೀಮಿತಗೊಳಿಸಬಾರದು, ಗುರುಪಂಥ ಅಂತ ಅಷ್ಟಕ್ಕೆ ಗುರುತಿಸಬಾರದು. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಎಡಪಂಥ ಬಲಪಂಥ ಅಂಥೇಳಿ ಅತಿರೇಕದ ಒಂದು ಮಿತಿಮೀರಿದ ಮಾತುಗಳನ್ನು ಕೇಳಿ ಬರ್ತಾ ಇದ್ದೀವಿ. ಆದರೆ ಇದು ಹಾಗಲ್ಲ. ಎಲ್ಲ ಕಾಲಕ್ಕೂ ಮತ್ತು ಎಲ್ಲ ಪಂಥಗಳನ್ನು ಒಳಗೊಂಡು ಒಂದು ಅಂತಃಕರಣದ ಅಂತಃಶ್ರೋತೃವಾಗಿ ಹರಿತಕ್ಕಂಥ ಅದು ಅನುಸಂಧಾನದ ಧಾರೆ ನಮ್ಮ ತತ್ವಪದಗಳು. ಕೆಲವು ಮಂದಿ ಈ ತತ್ವಪದ ಸಾಹಿತ್ಯ ಮೀಮಾಂಸಕರು ಅದನ್ನು ಮಧ್ಯಮ ಮಾರ್ಗ ಅಂತ ಕರೀತಾರೆ, ಕೆಲವೊಬ್ಬರು ಅದು ವಿಹಂಗ ಮಾರ್ಗ ಅಂತ ಕರೀತಾರೆ. ಇಷ್ಟು ಮಾತ್ರ ಕರೆಯೋದು. ಅಲ್ಲಿ ಯಾರೂ ಮುಖ್ಯನೂ ಅಲ್ಲ, ಯಾರೂ ಅಮುಖ್ಯರೂ ಅಲ್ಲ. ಮುಖ್ಯ ಅಮುಖ್ಯ ಇವೆರಡೂ ಮೀರಿರ್ತಕ್ಕಂಥದ್ದು. ಅಲ್ಲಿ ಏನೂ ಇಲ್ಲ ಮತ್ತು ಎಲ್ಲ ಇದೆ. ಇದ್ದದ್ದು ಎಲ್ಲ, ಇಲ್ಲದ್ದು ಎಲ್ಲ. ಇಲ್ಲದ್ದು ಇದ್ದದ್ದು ಮತ್ತು ಇಲ್ಲದ್ದು ಎರಡೂ ಒಂದೇ ಅಂತಕ್ಕಂಥದ್ದು. ಹೌದು ಮತ್ತು ಅಲ್ಲ, ಸತ್ಯ ಮತ್ತು ಮಿಥ್ಯ. ಹೌದು ಯಾವುದು, ಅಲ್ಲ ಯಾವುದು. ಅದಕ್ಕೆ ಅದು ಬಲ್ಲ ಮಹಾತ್ಮರೇ ಬಲ್ಲ ಅಂಥ ಒಂದು ನಿರ್ಗುಣ ಗುರುಮಾರ್ಗ ತತ್ವಪದ. ಅದಕ್ಕೆ ಒಬ್ಬ ತತ್ವಪದಕಾರ ಹೇಳ್ತಾನೆ, ಹೌದಂತೆ ಯಾವದೇ ಹೇಳಲಿ ನಾನು ಅಲ್ಲಂತೆ ಯಾವದೇ ಹೇಳಲಿ, ಹೌದೇ ಅಲ್ಲ ಅಲ್ಲೇ ಹೌದು, ಹೌದು ಅಲ್ಲ ಬಲ್ಲ ಮಹಾತ್ಮರೇ ಬಲ್ಲ ಅಂತ ಹೇಳ್ತಾನೆ. ಶಾಸ್ತ್ರ ಓದಿ ಹೇಳೋದೌದು, ಶಸ್ತ್ರ ಪಿಡಿದು ಹೊಡೆಯುವುದೌದು, ಶಸ್ತ್ರಶಾಸ್ತ್ರ ವಸ್ತುನೇ ಅಲ್ಲ ಅಂತ ಹೇಳ್ಬಿಡ್ತಾನೆ. ಹೀಗೆ ಈ ಒಂದು ಗುರುಮಾರ್ಗದಲ್ಲಿ ಸಾಗಿ ಬಂದಂಥ ತತ್ವಪದಕಾರರು ತಮ್ಮ ಗುರುವಿನ ಮೇಲಿನ ಪ್ರೀತಿಯ ದ್ಯೋತಕವಾಗಿ ಗುರುವಿನ ಹೆಸರಿನ ಅಂಕಿತ ನಾಮಗಳನ್ನು ಪದದ ಕೊನೆಯಲ್ಲಿ ಸೇರಿಸ್ಕೊಂತ ಹಾಡ್ಕೊತ ಬಂದಿರತಕ್ಕಂಥದ್ದು. ಕೊನೆಗೆ ಅಂದರೆ ಈ ನಾಡಿನಲ್ಲಿ, ಈ ನೆರದಲ್ಲಿ, ಇಡೀ ದೇಶದಲ್ಲಿ ಅಧಿಕವಾಗಿರ್ತಕ್ಕಂಥದ್ದು ತಾನು ವಾಸವಾಗಿರ್ತಕ್ಕಂಥ ಊರು. ದೇಶದೊಳದಿಕ ನಮ್ಮ ಶಿಶುನಾಳ ದೀಶನ ಅಂತ ಹೇಳ್ತಾರೆ ನೋಡ್ರಿ, ಹಾಗೇನೆ. ಆದರೆ ಕೆಲವೊಬ್ಬರು ಈ ಭಜನೆ ಪದ ಹಾಡುವಾಗ ಆ ತತ್ವಪದಕಾರರು ಯಾರು ರಚನೆ ಮಾಡಿದಾರಲ್ಲ ಅದು ಅಂಕಿತನಾಮನೇ ಕೆಲವೊಂದು ಸಲ ಬದಲಿ ಮಾಡಿ ಹೇಳ್ತಾರೆ. ಆ ಸ್ಥಳೀಯ ದೈವವಾಗಿರ್ತಕ್ಕಂಥದ್ದು ಅಂದರೆ ತಮ್ಮೂರಿನ ದೇವರ ಮೇಲೋ ತಮಗೆ ಪ್ರೀತಿಯಾಗಿರ್ತಕ್ಕಂಥ ಗುರುವಿನ ಮೇಲೋ ಅದು ಅಂಕಿತನಾಮವನ್ನು ಸೇರಿಸಿ ಹಾಡಿಬಿಡ್ತಾರೆ. ಆದರೆ ಅದು ಹಂಗಲ್ಲ, ಅದನ್ನು ತತ್ವಪದಕಾರ ಆ ರೀತಿಯಾಗಿ ಮಾಡಿರಲ್ಲ. ತತ್ವಪದಕಾರನಿಗೆ ತನಗೆ ಯಾರು ಗುರುಮಾರ್ಗ ಪರಂಪರೆಯನ್ನು ಗುರುಪಥವನ್ನು ತಿಳಿಸಿಕೊಟ್ಟಿದ್ದಾನಲ್ಲ ಅವನ ಮೇಲಿನ ಪ್ರೀತಿಯಿಂದಾಗಿ ಅಂಕಿತನಾಮ ಇಟ್ಕೊಂಡಿರ್ತಾರೆ. ಆದರೆ ಈ ಹಾಡುಗಾರರು ಮಾಡ್ತಕ್ಕಂಥದ್ದು ಅಚಾತುರ್ಯ ಅಷ್ಟೇ. ಅದನ್ನು ಇನ್ನು ಈ ಸಿದ್ಧಪತ್ರಿ ಮತ್ತು ಬಿಲ್ವಪತ್ರಿ ಎರಡು ಪತ್ರಿಗಳ ಪಾತ್ರ ಈ ತತ್ವಪದಕಾರಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.
ಈ ತತ್ವಪದ ಹಾಡಿಗೆ ಮುನ್ನ ಮತ್ತು ಹಾಡುತ್ತಲೇ ಕೆಲವೊಬ್ಬರು ಭಂಗಿ ಸೇರ್ತಿರ್ತಾರೆ, ಅಂದರೆ ಗಾಂಜಾ ಸೇರ್ತಿರ್ತಕ್ಕಂಥದ್ದು. ಈ ಗಾಂಜಾಕ್ಕೆ ಅದಕ್ಕೆ ಸಿದ್ಧಪತ್ರಿ ಅಂತ ಹೇಳ್ತಾರೆ. ಮತ್ತು ಈ ಸರಾಯಿ ಕುಡಿಯೋದಿದೆಯಲ್ಲ, ದಾರು ಅಂತ ಹೇಳ್ತಾರೆ ನಮ್ಮ ಭಾಗದಲ್ಲಿ. ಈ ಸರಾಯಿ ಇದೆಯಲ್ಲ, ಆ ಡ್ರಿಂಕ್ಸು ಅವರ ಪರಿಭಾಷೆಯಲ್ಲಿ ಅದು ಜ್ಯೋತಿ, ಪರಂಜ್ಯೋತಿ. ಶಿಶುನಾಳ ಶರೀಫರು ಮತ್ತು ಅವರ ಗೋವಿಂದ ಭಟ್ರು ಶಂಕರಿ ಅಂತ ಹೇಳ್ತಿರ್ತಾರೆ. ಪರಮಶಂಕರಿ ಅದು, ಪರಂಜ್ಯೋತಿ ಅದು ಅವರ ಪಾಲಿಗೆ. ಅದು ಇನ್ನೇನು ಹಾಡು ಮುಗೀತು ಅನ್ನುವಾಗ, ಮಂಗಳಾರತಿ ಪದ ಹಾಡುವಾಗ ಅವರು ಪದ ಹಾಡ್ತಾನೆ ಅದನ್ನೊಂದು ಬಿಲ್ಲುಪತ್ರಿ ಹಾಕ್ತಾರೆ. ಅದು ಬಿಲ್ಲೋಪತ್ರಿ. ಸಿದ್ಧಪತ್ರಿ ಮತ್ತು ಬಿಲ್ಲೋಪತ್ರಿ ತತ್ವಪದಗಳ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಎರಡು ಪತ್ರೆಗಳವು. ನೀವು ಕಡೆ ಪತ್ರೆ ಅಂತೀರಿ, ನಾವು ಪತ್ರಿ ಅಂತ ಅದು ಆಡುನುಡಿಯಲ್ಲಿ ಅದನ್ನು ಹಂಗೆ ಹೇಳ್ತಾರೆ. ಆದರೆ ಇದು ಮುಗಿಯೋದೆಲ್ಲ ಹಾಡು. ಇನ್ನು ಮುಗೀತು ಅಂದಾಗ ಮಂಗಳಾರತಿ ಪದ ಹಾಡಿ ಇನ್ನೇನು ಬಿಲ್ಲೋಪತ್ರಿ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಅವರು ಮತ್ತೆ ಗಣಸ್ತುತಿಯೊಂದಿಗೆ ಆರಂಭ ಮಾಡ್ತಾರೆ. ಅಂದರೆ ಇದು ಆದಿ ಇಲ್ಲದ ಅಂತ್ಯವಿಲ್ಲದ ಒಂದು ಜ್ಞಾನ ಸಿಂಧು. ಅಂದರೆ ಅಂತಹ ಒಂದು ಸಾಹಿತ್ಯ ಪ್ರಕಾರ ಕನ್ನಡದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಇಂಥವ ಆಗಿದೆವು. ಆಂಧ್ರದಲ್ಲಿ ಇರ್ಬೋದು, ನೀವು ಪಂಜಾಬ್ ಕಡೆ ಹೋದರೆ ಅಲ್ಲಿ ಶ್ಲೋಕಗಳಂತ ಬರ್ತಕ್ಕಂಥದ್ದು, ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಹೆಸರಿನ ಮೂಲಕ ಅವುಗಳ ಪ್ರಸಿದ್ಧಿಯನ್ನು ಪಡೆದಿವೆ ಮತ್ತು ಜನರ ಆಡುನುಡಿಗಳಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿರ್ತಕ್ಕಂಥದ್ದು. ಅದಕ್ಕೆ ಕೆಲವೊಬ್ಬರು ಕೈವಲ್ಯ ಅಂತ ಹೇಳ್ತಾರೆ, ಸ್ವರವಚನ ಅಂತ ಹೇಳ್ತಾರೆ. ಮತ್ತು ಅದು ಏನೇ ಇರಲಿ, ಕನ್ನಡದ ಒಂದು ವಿವೇಕವನ್ನು, ಕನ್ನಡದ ಅಸ್ಮಿತೆಯನ್ನು 15, 16, 17, 18, 19ನೇ ಶತಮಾನದವರೆಗೆ ಅದು ಬಹಳ ದೊಡ್ಡ ಪರಂಪರೆಯಾಗಿ ಮತ್ತು ನದಿಯಾಗಿ ಹರಿದು ಬಂದಿರತಕ್ಕಂಥದ್ದು. ಈ ಎಲ್ಲ ಮೀಮಾಂಸೆಗಳ ಮೊತ್ತವೇ ತತ್ವಪದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಇನ್ನೊಂದು ಹೇಳಲೇಬೇಕಾಗಿರ್ತಕ್ಕಂಥದ್ದು ಮಹತ್ವದ ಸಂಗತಿ ಅಂದರೆ, ಅದು ಒಂದು ಏಕಕಾಲಕ್ಕೆ ಸೃಜನಶೀಲವಾಗಿರ್ತಕ್ಕಂಥದ್ದು. ಅಂದರೆ ಸೃಜಿಸುವುದು ಸೃಜನಶೀಲತೆಯನ್ನು ಹುಟ್ಟುಹಾಕುವುದು. ಅಂದರೆ ಸೃಜಿಸುವುದು ಮತ್ತು ವಿಸರ್ಜಿಸುವುದು, ಮತ್ತು ಸೃಷ್ಟಿಸತಕ್ಕಂಥದ್ದು ವಿಸರ್ಜನೆ ಮಾಡ್ತಕ್ಕಂಥದ್ದು. ಸೃಜನೆ ಮತ್ತು ವಿಸರ್ಜನೆ ಎರಡೂ ತಾನು ಏಕಕಾಲಕ್ಕೆ ಮತ್ತು ತದನಂತರದಲ್ಲಿ ಮತ್ತು ಹಂತ ಹಂತವಾಗಿ ಹುಟ್ಟುತ್ತಲೇ ಮತ್ತು ಹುಟ್ಟಿದ್ದನ್ನು ಮತ್ತೆ ಕೆಡವಿ ಕಟ್ಟುತ್ತಲೇ ತನ್ನನ್ನು ತಾನು ತಿಳಿಯುವುದೇ ತನ್ನ ಅರಿವಿನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥದ್ದು. ನನ್ನನ್ನು ನಾನು ತಿಳಿಯಬೇಕು. ನಾನು ಬರೆಯುವಾಗ ನನ್ನೊಳಗೆ ಒಬ್ಬ ಬರಹಗಾರ ಜೀವಂತ ಆಗಿರ್ತಾನೆ. ಹಾಗೆಯೇ ಹಾಡುವಾಗ ತತ್ವಪದಕಾರರಲ್ಲಿ ಅವರ ಒಳಗಿನ ತತ್ವಪದಕಾರ ಅದನ್ನು ಹಾಡ್ತಿರ್ತಾನೆ. ನಮ್ಮ ಹಾಗೆ ನೂರಾರು ಕಾವ್ಯಗಳನ್ನು ಓದಿ ಒಂದು ಪದ ಬರೆಯುವುದಿಲ್ಲ. ಅವರು ತಮ್ಮ ಒಳಗಡೆ ಅಂತರಂಗ ಸತಾಯಿಸಬೇಕು. ಅಂತರಂಗ ಸತಾಯಿಸಿದಾಗೆ ಅಂತರಂಗದ ಒಳಗಿನ ಒಬ್ಬ ಅನುಭಾವಿ ಅವನು ಧುತ್ತನಿ ಎದ್ದು ಬಿಟ್ಟು ಹಾಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ತನ್ನ ತಾನು ತಿಳಿದಿರ್ತಕ್ಕಂಥದ್ದು. ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನು, ತಾನೇ ಪೃಥ್ವಿ, ತಾನೇ ಅಪು, ತಾನೇ ತೇಜ, ತಾನೇ ವಾಯು, ತಾನೇ ಆಕಾಶ, ತಾನು ಏನೊಂದಾದ ಮೇಲೆ ಇನ್ನೇನು. ಇದು ಕಡ್ಕೋಳ ಮಡಿವಾಳಪ್ಪನವರ ಅನುಭವದ ತುತ್ತತುದಿಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಈ ಪದವನ್ನು ಸುಮ್ಮನೆ ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಅಲ್ಲಮನೆ ಎತ್ತರಕ್ಕೆ, ಅವರ ವಿಚಾರಧಾರೆಗೆ ಎತ್ತರಕ್ಕೆ ಏರಿ ಹೋಗ್ತಕ್ಕಂಥ ತನ್ನ ತಾನು ತಿಳಿಯುವುದಿಲ್ಲ. ಅದು ಸಾಮಾನ್ಯವಾಗಿರ್ತಕ್ಕಂತಹ ಪದ ಮೇಲ್ನೋಟದಲ್ಲಿ ಹಾಡುಗಾರಿಕೆಗೆ ನಿಲುಕುವುದು ಅಷ್ಟೇ ಅಲ್ಲ, ಅದನ್ನು ವರ್ಷಾನುಗಟ್ಟಲೆ ತನ್ನನ್ನು ತಾನು ತಿಳಿಯುವುದು. ತನ್ನಂತೆ ಜೀವ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನು ಅಂತಕ್ಕಂಥದ್ದು. ಇನ್ನೊಬ್ಬರನ್ನು ಬಸವಣ್ಣನವರದೇ ಹೇಳಿದರು, ಇದುರು ಹೊಳೆಯಲು ಬೇಡ, ತನ್ನ ಬಣ್ಣಿಸಬೇಡ ಅಂತ ಹೇಳಿರ್ತಕ್ಕಂಥದ್ದು. ಇದು ಮುಂದುವರಿಕೆಯ ಪ್ರಕಾರವೇ ಹೌದು. ಆದರೆ ವಚನ ಸಾಹಿತ್ಯದ ತರುವಾಯ ನಮ್ಮ ಬಹುಪಾಲು ಮಠಮಾನ್ಯಗಳು ವಚನ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವವನ್ನು ತತ್ವಪದಗಳ ಸಾಹಿತ್ಯಕ್ಕೆ ಕೊಡಲಿಲ್ಲ. ಅದರ ಪ್ರಭಾವ ಅಂದರೆ ವಚನ ಆಂದೋಲನದ ಪ್ರಭಾವ, ಅದರಾಗೆ ಅಲ್ಲಮ ಪ್ರಭುವಿನ ಪ್ರೇರಣೆ ಮತ್ತು ಅದರ ನೆರಳು ತತ್ವಪದಕಾರರ ಮೇಲೆ ಭಾಳ ಆಳತವಾಗಿ ದಟ್ಟೈಸಿಬಿಟ್ಟಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ಗುರುತಿಸಬಹುದು. ಜಾಗತಿಕ ನೆಲೆಗಳಲ್ಲಿ ಗುರುತಿಸಲೇಬಹುದಾದಂಥ ವಚನ ಸಾಹಿತ್ಯ ಚಳವಳಿಯನ್ನೇ 800 ವರ್ಷಗಳ ಕಾಲ ನಾವು ತಡವಾಗಿ ಗುರುತಿಸಿದ್ವಿ. ಇನ್ನು ತತ್ವಪದ ಸಾಹಿತ್ಯಕ್ಕೆ ಗುರುತಿಸಲಿಕ್ಕೆ ಎಷ್ಟು ವರ್ಷಗಳು ಬೇಕು, ಅದು ನಿಜವಾಗಲೂ ಬಹಳ
ಕಾದು ನೋಡಬೇಕಾಗಿರ್ತಕ್ಕಂಥದ್ದಲ್ಲ. ಬಟ್ ಆ ಕೆಲಸವನ್ನು ಪ್ರಜ್ಞಾಪೂರ್ವಕವಾಗಿಯೋ ಅಪ್ರಜ್ಞಾಪೂರ್ವಕವಾಗಿಯೋ ನಮ್ಮ ಸಾಹಿತ್ಯ ಚರಿತ್ರೆಕಾರರು ಎಲ್ಲೋ ಒಂದು ಕಡೆಗೆ ಅದನ್ನು ಬದಿಗೊತ್ತಿದ್ದಾರೆ. ಹಾಗಾಗಿಯೇ ತತ್ವಪದಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ವೃತ್ತಿ ರಂಗಭೂಮಿಯನ್ನು ಕೂಡ ಹಾಗೆಯೇ ನಮ್ಮ ವೃತ್ತಿರಂಗ ಚರಿತ್ರೆಕಾರರು ಹಾಗೆ ಅದನ್ನು ನೇಪಥ್ಯಕ್ಕೋ ಅಜ್ಞಾತಕ್ಕೋ ತಳ್ಳಿದರು, ಹಾಗೆ ತತ್ವಪದಕಾರರನ್ನು ಕೂಡ ಅದು ಯಾರೋ ಒಬ್ಬರು ಭಜನೆ ಮಾಡ್ತಕ್ಕಂಥದ್ದು, ಸತ್ತಾಗ ಹಾಡ್ತಕ್ಕಂಥದ್ದು ಅಂತ ನೇಪಥ್ಯಕ್ಕೆ ಸರಿಸಿದರು. ಈ ಅಜ್ಞಾತ ಅವಧೂತರು ಬರುವ ಪೂರ್ವದಲ್ಲಿ ಮತ್ತು ಈಗಲೂ ಕೂಡ ಅವರು ಈ ತತ್ವಪದಗಳನ್ನು ಏಕತಾರಿ ಹಿಡ್ಕೊಂಡು, ಕರಿ ಕುಂಬಳಕಾಯಿ ಏಕತಾರಿ ಹಿಡ್ಕೊಂಡು ಹಾಡ್ತಕ್ಕಂಥದ್ದು ನಮಗೆ ನಗಣ್ಯವಾಗಿ ಬರ್ತದೆ. ಏನೋ ಒಂಥರ ತಾತ್ಸಾರದಿಂದ ನೋಡ್ತೀವಿ. ಅದೇ ವೀಣೆಗಳನ್ನು ಹಂಗೆ ನೋಡೋದಲ್ಲ. ಈ ಸುಶಿಕ್ಷಿತರು ಬಳಸ್ತಕ್ಕಂಥ ವೀಣೆಗಳು ಮತ್ತು ಈ ತತ್ವಪದಕಾರರ ಕರಿ ಕುಂಬಳಕಾಯಿ ಏಕತಾರಿಗಳು, ಆ ವೀಣೆಗಳು ಎಲ್ಲೋ ಒಂದು ಕಡೆಗೆ ನಮ್ಮ ತತ್ವಪದಕಾರರ ಕರಿ ಕುಂಬಳಕಾಯಿಯ ಏಕತಾರಿಗಳನ್ನು ದೂರ ಇಟ್ಟು ಅಂತ ನನಗೆ ಭಾಳ ಸಂದರ್ಭದಲ್ಲಿ ಅನಿಸಿದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಈ ಭಾರತೀಯ ಅಧ್ಯಾತ್ಮ ಇರ್ಬೋದು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಶ್ರಮಣ ಧಾರೆಗೆ ಅದು ಅಂದರೆ ಪ್ರಮುಖ ಒಂದು ಸಾಂಸ್ಕೃತಿಕ ಧಾರೆಗೆ ಇದು ಸೇರಬೇಕಾಗಿರ್ತಕ್ಕಂಥ ಪ್ರಕಾರ ಇದು ಅಧೀನ ಸಂಸ್ಕೃತಿಯಲ್ಲ, ಪ್ರಧಾನ ಸಂಸ್ಕೃತಿಗೆ ಸೇರಬೇಕಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಸಾಹಿತ್ಯ ಚರಿತ್ರೆ ಬರೆದಿರತಕ್ಕಂಥ ಕೈ ಬೆರಳು ಎಣಿಕೆಯ ಕೆಲವು ವರ್ಗದ ಸಾಹಿತಿಗಳು ಉದ್ದೇಶಪೂರ್ವಕವಾಗಿಯೂ ಮತ್ತು ದುರುದ್ದೇಶದಿಂದಲೂ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಅಂತ ಹೇಳಲ್ಲ, ಪ್ರಜ್ಞಾಪೂರ್ವಕವಾಗಿ ಅದನ್ನು ದೂರ ಇಟ್ಟಿರ್ತಕ್ಕಂಥದ್ದು. ಸರ್ಕಾರ ಅದರ ತತ್ವಪದಗಳ ಒಂದು ಮಹಾ ಬೆಡಗು ಇತ್ಯಾದಿಗಳನ್ನು ಇತ್ತೀಚೆಗೆ ಸ್ವಲ್ಪ ಈ ಗುರುಮಾರ್ಗ ಪರಂಪರೆಯನ್ನು ಗುರುತಿಸತಕ್ಕಂಥ ಕೆಲಸ ಮಾಡಿದೆ. ಅದು ಇದು ನನಗೆ ಒಂದು ದೃಷ್ಟಿಯಲ್ಲಿ ಇದು ಕಾಡಿನಲ್ಲಿರ್ತಕ್ಕಂತಹ 10 ಹಲವು ಮಹಾವೃಕ್ಷಗಳ ಒಂದು ಮಹಾನ್ ಕಾಡು ಅಂತ ಹೇಳಿದರೆ, ಅಲ್ಲಿ ಕಾಡಿನಲ್ಲಿ ವೃಕ್ಷಗಳು ಎಲ್ಲ ಬಗೆಯ ಗಿಡ ಮರಗಳಿರ್ತವೆ. ಆದರೆ ಬೇರೆದು ಏನಿದೆಯಲ್ಲ ಗೊತ್ತಾ, ಬೇರೆ ಸಾಹಿತ್ಯದ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಈ ಬರೀ ಒಂದೇ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಕೆಲವು ಪದಗಳನ್ನು, ಅವು ಕುಂಡದಲ್ಲಿ ಬೆಳೆದಿರತಕ್ಕಂಥ ಹೂಗಳು ಅಥವಾ ಕುಂಡದಲ್ಲಿ ಇರ್ತಕ್ಕಂಥ ಹೂವುಗಳ ಮೇಲಿನ ಪ್ರೀತಿ ನಮಗೆ ಜಾಸ್ತಿ ಆಗಿದೆ. ಅವು ಬಗೀಚದಾಗೆ ಉದ್ಯಾನವನಗಳಾದರೆ ನಾವಾಗಿ ಹುಟ್ಟಿ ಬೆಳೆಸಿರ್ತಕ್ಕಂಥದ್ದು. ಇವು ತಾನಾಗಿ ಬೃಹತ್ತಾಗಿ ಬೆಳೆದಿರತಕ್ಕಂಥ ಮಹಾಮರಗಳಿದಾವಲ್ಲ, ಅದು ಅನುಭವದ ಮತ್ತು ತತ್ವಪದ ಸಾಹಿತ್ಯದ ಮಹಾನ್ ಅರಣ್ಯದು. ಆದರೆ ಅರಣ್ಯದಾಗ ಹುಡ್ಕೊಂಡ್ಬಿಟ್ಟಿದೆ. ಅದು ಜನರ ಬಳಿಗೆ ನಾವು ಅರಣ್ಯವನ್ನು ಹುಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ನಾನು ಆಗಲೇ ಹೇಳಿದೆ, ಇದನ್ನು ಒಂದು ಫಿಲಾಸಫಿ ಅಂತ ಹೇಳಿದೆ. ತತ್ವ ಅಂತಕ್ಕಂಥದ್ದು ಫಿಲಾಸಫಿ. ಮತ್ತು ಇನ್ನೊಂದು ಅಂದರೆ ಫಿಲಾಸಫಿ ಅಂದರೆ ಬರೀ ಮೇಲ್ನೋಟದ ಹೇಳಿಬಿಡುವಂಥದ್ದಲ್ಲ, ಒಂದು ದರ್ಶನ ಕಾವ್ಯ ಅಂತಕ್ಕಂಥದ್ದು. ಈ ಪಶ್ಚಿಮ ಪ್ರಣೀತವಾಗಿರ್ತಕ್ಕಂಥ ವಸಾಹತುಶಾಹಿ ಕಣ್ಣುಗಳಿಂದ ವಿಭಜಿಸಿ ಅವಲೋಕಿಸುವ ಆಧುನಿಕ ಕಾವ್ಯ ಮೀಮಾಂಸೆಗಳು ಅನ್ನು ಮೀರಿದ್ದು ತತ್ವಪದ ಸಾಹಿತ್ಯ. ನಾವು ಪಶ್ಚಿಮ ಪ್ರಣೀತವಾಗಿ ನೋಡ್ತೀವಿ, ದೇಶೀಯ ಪ್ರಣೀತತೆಯಿಂದ ನಮ್ಮ ಕಾವ್ಯ ಶಕ್ತಿಯನ್ನು ನೋಡೋಕೆ ಹೋಗಲಿಲ್ಲ. ದೇಶೀಯ ನೆಲ ಸಂವೇದನೆಗಳಿಂದ, ನೆಲಧರ್ಮದಿಂದ ತತ್ವಪದ ಹುಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಈ ಕಾವ್ಯ ಮೀಮಾಂಸಕರಿಗಿಂತಲ್ಲ ಲೋಕಮೀಮಾಂಸೆ ಅನ್ನೋದಿದೆಯಲ್ಲ, ಜನರು ಹಾಡ್ತಕ್ಕಂಥ ಮತ್ತು ಅವ್ರು ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಇದೆಯಲ್ಲ, ಜನಮೀಮಾಂಸೆ ಇದೆಯಲ್ಲ, ಲೋಕಮೀಮಾಂಸೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಯಾಕಂದರೆ ಇಲ್ಲಿ ದಲಿತರ ಆದಿಯಾಗಿ ತತ್ವಪದ ಸಾಹಿತ್ಯ ಹಾಡ್ತಕ್ಕಂಥವ್ರು ದಲಿತರ ಆದಿಯಾಗಿ ಬ್ರಾಹ್ಮಣರವರಿಗೆ ಎಲ್ಲ ಕುಲ, ಜಾತಿ, ಮತ, ಪಂಥ ಎಲ್ಲ ದುಡಿಯುವ ವರ್ಗ, ಆ ವರ್ಗಗಳಿಂದ ಮತ್ತು ಆ ನೋವಿನಿಂದ ಮತ್ತು ಆ ಶ್ರಮ ಸಂಸ್ಕೃತಿಯಿಂದ ಹುಟ್ಟಿ ಬಂದಿರಕ್ಕಂಥ ಶ್ರಮಣಧಾರೆಯ ಒಂದು ಲೋಕಜ್ಞಾನದ ಸಾಹಿತ್ಯ. ಅದಕ್ಕೆ ಇನ್ನೂ ಬೇರೆ ಬೇರೆ ಇದ್ದಾವೆ. ಅವೆಲ್ಲ ನಾನು ಹೇಳಲಿಕ್ಕೆ ಹೋಗೋದಲ್ಲ. ಒಂದು ಅಂದಾಜಿನ ಪ್ರಕಾರ ಕನ್ನಡ ನಾಡಿನಲ್ಲಿ 500ಕ್ಕೂ ಹೆಚ್ಚು ಜನ ತತ್ವಪದಕಾರ ಆಗಿ ಹೋಗಿದ್ದಾರೆ. ಇದನ್ನು ಅಧ್ಯಯನ ಮತ್ತು ಸಂಶೋಧನೆಗಳ ಮೂಲಕ ಇದನ್ನು ನಾವು ಸಮೀಕ್ಷೆಗೆ ಒಳಪಡಿಸಿ ಇತ್ತೀಚೆಗೆ ಕನಕ ಅಧ್ಯಯನ ಪೀಠದವರು ಒಂದು 2-3 ವರ್ಷಗಳ ಕಾಲ, ನಾನು ಕೂಡ ಆ ಸಮಿತಿಯಲ್ಲಿದ್ದೆ, ಕನಕ ಅಧ್ಯಯನ ಸಂಶೋಧನಾ ಕೇಂದ್ರ ತತ್ವಪದ ಸಾಹಿತ್ಯದ ಒಂದು ಸಂಗ್ರಹ ಕಾರ್ಯ ಮಾಡಿತು. ನಾನು ಕೆಲವು ಪದಗಳನ್ನು ಸಂಗ್ರಹ ಮಾಡಿಕೊಟ್ಟೆ. ಈಗಾಗಲೇ 32 ಪುಸ್ತಕಗಳು ಬಂದಿದ್ದಾವೆ. ಇನ್ನೂ ಬಹಳಷ್ಟು ಬರಬೇಕು. ಉದಾಹರಣೆಗೆ ನಾನು ಕಡ್ಕೋಳ ಮಡಿವಾಳಪ್ಪನವರ 1700 ಸುಳ್ಳೆ 1750 ಅಂತ ಹೇಳ್ಕೊಂಡು ಒಂದು ಪದದಲ್ಲಿ ಅವರು ಬರೀತಾರೆ. ಅವರು ಸುಳ್ಳೆ ಮಾಡಿದ ಡುಳ್ಳೆ ಇಲ್ಲಿಂದ ಮತ್ತೊಂದು ಸುಳ್ಳೆ 1750 ಅಂತ ಹೇಳ್ಕೊಂಡು ಅವರ ಒಂದು ಪ್ರವಚನದಲ್ಲಿ ಬರ್ತಕ್ಕಂಥ ಪದ. ಅಂದರೆ 1750 ಅವರ ಪದಗಳು ಇದ್ದಾವೆ ಅಂತ ನಮ್ಮ ಒಂದು ಕಡೆಗೆ ತಿಳಿದು ಬರ್ತದೆ. ಆದರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬರೀ 344. ಆದರೆ ಇನ್ನೂ ಉಳಿದಿರ್ತಕ್ಕಂಥ ಹತ್ತತ್ರ 1280-260 ಪದಗಳು ನಮಗೆ ಇನ್ನೂ ಸಿಕ್ಕಿಲ್ಲ. ಆ ಎಲ್ಲ ಪದಗಳು ಜನರ ನಾಲಿಗೆ ಮೇಲೆ ಇರ್ತಕ್ಕಂಥವು, ಅವುಗಳ ಹುಡುಕಾಟ ಆಗಬೇಕಾಗಿದೆ.
ಬಟ್ ಅದು ತೀವ್ರ ಗತಿಯಲ್ಲಿ ಆಗಲಿಲ್ಲ. ಇನ್ನು ಗುರು ಆಗಲೇ ನಾನು ಹೇಳಿದೆ, ನಾನು ಶಿವಪಥವನ್ನು ಅರಿತಕ್ಕಂಥದ್ದು. ಶಿವಪಥ ಅರಿಬೇಕಂದ್ರೆ ಗುರುಪಥವೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಒಂದು ಅಚಲವಾಗಿರ್ತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ತತ್ವಪಥಕಾರರು. ಈ ಪದಗಳ ಒಟ್ಟು ಸೂಕ್ಷ್ಮತೆ ಮತ್ತು ಜೀವ ಸಂವೇದನೆ, ಅದರ ತಾತ್ವಿಕತೆ, ಇಹಪರದ ಸಂವಿಧಾನವೂ ಕೂಡ ಶಿವಪಥದ ಅರಿವು. ಅಲ್ಲಮನ ಶಿವಸ್ವರೂಪವನ್ನು ನಿರ್ಮಲವೂ ಪರಂಜ್ಯೋತಿಮಯವೂ ಆಗಿರ್ತಕ್ಕಂಥ ಜಂಗಮ ಪ್ರಜ್ಞೆಯನ್ನು ಸಹಿತ ಗುರು ಮುಖೇನವೇ ಆಗು ಮಾಡಿಕೊಳ್ಳುವುದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಸಾಕ್ಷಾತ್ ಸದ್ಗುರು ಪ್ರತ್ಯಕ್ಷವಾಗಲು ಸ್ಥಿತಿಗತಿಗಳ ಅರಿಯುವುದೇ ಯಾಕು, ಆ ಕ್ಷಣ ಆಗುವುದು ಅನಂತ ಸತ್ಯವು, ಮೋಕ್ಷವ ಪಡ್ಕೊಳ್ಳುವ ಕುದಿಯಾತಕೋ ಅಂತ ಹೇಳ್ತಾನೆ. ಸಾಕ್ಷಾತ್ ಸದ್ಗುರುರೇ ಪ್ರತ್ಯಕ್ಷ ಮಾಲೆ ಮೋಕ್ಷದ ನಿನಗೆ ಹಂಗೆ ಯಾಕೋ ಅದಕ್ಕೆ ಹಾಕಬೇಕಾಗಿದೆ ಅಂತ ಹೇಳ್ತಾನೆ. ಅಂದರೆ ಗುರು ಮಾರ್ಗ, ಗುರುವಿನ ಮೇಲಿನ ಪ್ರೀತಿಯಿಂದಾಗಿ ಹೇಳ್ತಕ್ಕಂಥದ್ದು. ಅಂದರೆ ಇದು ಕಾಲಾತೀತವಾಗಿರ್ತಕ್ಕಂಥದ್ದು, ಜೀವಾತೀತವಾಗಿರ್ತಕ್ಕಂಥದ್ದು, ಮತ್ತು ಜೊತೆಗೆ ಅದು ಸಾರ್ವಕಾಲಿಕವಾಗಿರ್ತಕ್ಕಂಥದ್ದು. ಅಂದರೆ ಇದು ಕಾಲಾತೀತವಾಗಿರ್ತಕ್ಕಂಥದ್ದು, ಜೀವಾತೀತವಾಗಿರ್ತದ್ದು, ಸಾರ್ವಕಾಲಿಕವಾಗಿರ್ತಕ್ಕಂಥ ಒಂದು ಜೀವ ಸಾಂಸ್ಕೃತಿಕ ಸರೋವರ ಇದು ನಮ್ಮ ತತ್ವಪದಕಾರರು ಮತ್ತು ಅವರ ಪದಗಳು. ಎಂಥ ಕಂಡೆ ಪಟ್ಟಿ ಸೂಳೆ ಮಕ್ಕಳಿವರು ಸಾಧು ಸಂತರನ್ನ ಕಂಡರೆ ನಿಂದೆ ನಾಡ್ತೀಹರು ಅಂತ ಇಂಥ ಮಾತಿಗೆ ಹಾಯ್ ಹಾಯ್ ಎನ್ನುವರು ಇದರ ಹಂತ ತಿಳಿದೇ ಸೊಳ್ಳೆ ಸತ್ತು ಹೋಗುವರು. ಕಲ್ಲು ಮಣ್ಣು ದೇವರೆಂದು ಪೂಜೆ ಮಾಡುವವರು ಬಹಳ ಬಲ್ಲಿದರನ್ನು ಕಂಡ ದೂರ ಹಾಯುವರು. ಕಲ್ಲು ಮಣ್ಣು ದೇವರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ. GSS ಅವರ ಕಾವ್ಯ ನಮಗೆ ಈಗ ಬಹಳ ಪ್ರತೀತವಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಂದರೆ ಕಲ್ಲು ಮಣ್ಣುಗಳ ಗುಡಿ ಒಳಗಣ ದೇವರು ಕುರಿತು 20ನೇ ಶತಮಾನದ GSS ಅವರು ಹಾಡ್ತಕ್ಕಂತಹ ಪದ್ಯ ಇದು. ಆದರೆ ಇದು 17ನೇ ಶತಮಾನದಲ್ಲಿ ಕಡ್ಕೋಳು ಮಡಿವಾಳಪ್ಪನವರು ಹಾಡಿರ್ತಕ್ಕಂಥ ಈ ಹೇಳಿದ್ನಲ್ಲಿ ಎಂಥ ಕಂಡೆ ಬಟ್ಟೆ ಸೊಳ್ಳೆ ಮಕ್ಕಳವರು ಕಲ್ಲು ಮಣ್ಣು ದೇವರೊಂದು ಪೂಜೆ ಮಾಡೋರು ಅಂತಕ್ಕಂಥದ್ದು ಹಸಿಗೋಡಿಗೆ ಹಳ್ಳ ಹೊಡೆದಂಗೆ ಹಾಡಿರ್ತಕ್ಕಂಥ ತತ್ವಪದ ಇದು. ಅಂದರೆ ಈ 3 ಶತಮಾನ 4 ಶತಮಾನದ ಹಿಂದುಗಡೆ ಈ ಪದ ಹಾಡಿರ್ತಕ್ಕಂಥ ಪದ ಮತ್ತು ಪದಕಾರ ಅಜ್ಞಾತದಲ್ಲಿ ಉಳಿಬೇಕಾಗಿತ್ತು. ಹೀಗೆ ನೂರಾರು ತತ್ವಪದಕಾರರು ಅನೇಕ ಅಗ್ನಿದಿವ್ಯಗಳನ್ನು ಬದುಕಿರ್ತಕ್ಕಂಥವ್ರು. ಈ ಬಗ್ಗೆ 4-5 ವರ್ಷಗಳ ಹಿಂದೆ ನಾನು ಹೇಳಿದ್ನಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಕೆಲಸ ಮಾಡಿದೆಯಲ್ಲ, ಆ ಕೆಲಸ ಅದು ಪೂರ್ಣ ಆಗಿಲ್ಲ ಇನ್ನೂ. ಅದು ಇನ್ನೂ 16 ಸಂಪುಟಗಳು ಬರ್ತಕ್ಕಂಥದ್ದು. ಈಗ ಬಂದಿರತಕ್ಕಂಥ 30-32 ಸಂಪುಟ ಗೊತ್ತಿಲ್ಲ. ಬಟ್ ಇವತ್ತಿನ ಬಂದಿರತಕ್ಕಂಥ ಸರ್ಕಾರ ಅದನ್ನು ಮುಂದುವರಿಸೋದು ಬಿಡ್ತದೆ ಅಂತ ಅನ್ನೋದು ಸರ್ಕಾರಕ್ಕೆ ಮತ್ತು ಇಲಾಖೆ ಬಿಟ್ಟಿರ್ತಕ್ಕಂಥದ್ದು. ಇವು ಅಕ್ಷರಶಃ ಮಹಾಕಾವ್ಯಗಳು. ಒಂದು ಪ್ರಧಾನ ಸಂಸ್ಕೃತಿ ಧಾರೆಗೆ ಅದು ಸೇರಬೇಕು ಅಂತ ಹೇಳಿರ್ತಕ್ಕಂಥದ್ದು ನಾನು ಹೇಳಿದಲ್ಲ. ಮತ್ತೆ ಅದು ಅಧೀನ ಸಂಸ್ಕೃತಿಯಲ್ಲಿಟ್ಟು ನೋಡ್ತಕ್ಕಂಥ ಮನಸ್ಸುಗಳು ಹೋಗಬೇಕಾಗಿದೆ. ಅವರು ನಾನು ಆಗಲೇ ಹೇಳಿದೆ, ಬಸವಣ್ಣ ಅಲ್ಲಮನ ಅಲ್ಲಲ್ಲಿ ಅವರ ಮೇಲೆ ಪ್ರಭಾವ ಆಗಿರ್ತಕ್ಕಂಥದ್ದು ಮತ್ತು ಅದು ಒಂದು ಅಗ್ನಿದಿವ್ಯದ ಬಯಲು ಬಿತ್ತನೆ. ಅಂದರೆ ನಿತ್ಯದ ಬದುಕಿನ ಜೊತೆಗೆ ಹೋರಾಟ ಮಾಡ್ತಕ್ಕಂಥ ಜನರ ಮಧ್ಯದಲ್ಲಿ ಇದ್ದು ಮತ್ತು ಪ್ರಭುತ್ವದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು. ಭಾಳಷ್ಟು ಮಂದಿ ಅದರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಕೆಲವೊಬ್ಬರು ಎಲ್ಲೋ ಒಂದು ಕಡೆಗೆ ರಾಜಿ ಮಾಡ್ಕೊಂಡು ಹೊರಗೆ ಸರ್ಕಾರ ಕಂಡಲ್ಲಿ ಸಲಾಮ ಮಾಡುವೆ ಅಂತ ಒಂದು ಮಾತುಗಳನ್ನು ಹೇಳಿದ್ದಾರೆ. ಯಾಕಪ್ಪ ದುಷ್ಟ ಅನ್ಕೊಂಡ್ಬಿಟ್ಟು, ವೈರಿ ಕಂಡಲ್ಲಿ ಧೈರ್ಯ ಮಾಡುವೆ, ಸರ್ಕಾರ ಕಂಡಲ್ಲಿ ಸಲಾಮ ಮಾಡುವೆ, ಹೊತ್ತು ಮುಳುಗಿದಲ್ಲಿ ವಸ್ತಿಯೇ ಮಾಡುವೆ ಅಂತ ಹೇಳೋಬ್ಬರು ಕೈನೂರು ಕೃಷ್ಣಪ್ಪನೋ ಇನ್ನೊಬ್ರು ಯಾರೋ ನಮ್ಮ ಕಡ್ಕೊಳ್ಳೋ ಮಡಿಯಪ್ಪನೋ ಆಗಿರ್ತಕ್ಕಂಥ. ಹಿಂದೆ ಬಸವ ಬಂದು ತೋರಿದ ಲಿಂಗ ಮಹತಿಗೆ ಅಂದೇ ಆಯಿತು ವಿಘ್ನ ಪ್ರಮಥರಿಗೆ ತಾನೇ, ಅಂದಾದ ವಿಘ್ನಕ್ಕೆ ಪ್ರಮಥರು ತಾವೆಲ್ಲ ಮುಂದಾಗುವುದು ಸೂಚಿಸಿದರು ತಾನೇ. ಅಂದರೆ ಇದು ತತ್ವಪದಕಾರ ತ್ರಿಕಾಲ ಜ್ಞಾನ ವಚನ. ವರ್ತಮಾನದ ವೀರಶೈವ ಲಿಂಗಾಯತ ಹೋರಾಟಕ್ಕೆ 300 ವರ್ಷಗಳ ಹಿಂದೆಯೇ ಮುನ್ನುಡಿ ಬಡಿದಿರ್ತಕ್ಕಂಥ ಈ ಪದ ಸಮಕಾಲೀನ ಅನೇಕ ಬಿಕ್ಕಟ್ಟು ತಲ್ಲಣಗಳಿಗೆ ಮತ್ತು ಅದರ 10 ಹಲವು ಸಮಸ್ಯೆಗಳಿಗೆ ಹುಡುಕಿದರೆ ಇಲ್ಲಿ ಉತ್ತರಗಳು ಸಿಗ್ತವೆ. ಇವತ್ತಿನ ನಮ್ಮ ಅನೇಕ ಮಂದಿ ಭಾಷಣಕಾರರು ಬುದ್ಧಿಜೀವಿಗಳಿಗೆ ಇವು ಚಿಮ್ಮು ಹಲಗಳಿಗಾಗಿರ್ತಕ್ಕಂಥದ್ದು ಒಂದು ಕಡೆಗೆ ವಿಷಾದ ಅನಿಸ್ತದೆ. ಅದೇನೇ ಇರಲಿ, ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅದು ದಾವಣಗೆರೆಯ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀ ವಾಮದೇವಪ್ಪನವರು ಇಂಥದ್ದು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ನನಗೆ ಬೇರೆ ಬೇರೆ ಕಡೆಗೆ ನನಗೆ ಇಂಥ ಅವಕಾಶಗಳು ಸಿಕ್ಕಿದ್ದೇವೆ. ನಾನು ಎಷ್ಟೋ ಸಂದರ್ಭದಲ್ಲಿ ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಮತ್ತು ಕರ್ನಾಟಕ ಅಕಾಡೆಮಿ ಸಾಹಿತ್ಯ ಅಕಾಡೆಮಿ ಅಲ್ಲದೇ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳಲ್ಲಿ ನಾನು 4-5 ಬಾರಿ ತತ್ವಪದಗಳ ಬಗ್ಗೆ ಮಾತಾಡಿದ್ದೀನಿ. ಆದರೆ ಇದು ನನ್ನ ತವರು ಮನೆ ದಾವಣಗೆರೆಯಲ್ಲಿ ನನಗೆ ಇಂಥದ್ದೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಾಮದೇವಪ್ಪನವರಿಗೆ ನಾನು ನಮಸ್ಕಾರ ಹೇಳ್ತಾ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಮಸ್ಕಾರ ಹೇಳ್ತಾ, ಒಂದು ಕಡ್ಕೋಳ ಮಡಿವಾಳಪ್ಪನವರ ಒಂದು ಮಂಗಳಾರತಿ ಪದ್ಯದ ಜೊತೆಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜ್ಯೋತಿ ಬೆಳಗುತ್ತಾದವ ಜಗ ಜಗ
ತಾನೇ ಹೊಳೆಯುತ್ತಾದೋ ಥಳ ಥಳ, ಜ್ಯೋತಿ ಬೆಳಗುತ್ತಾದೋ ತಾನೇ ಹೊಳೆಯುತ್ತಾದೋ, ಮಾನಸ ತುದಿ ಮೇಲೆ ಜ್ಞಾನಕ್ಕೆ ನಿಲುಕದೆ, ಮಾನಸ ತುದಿ ಮೇಲೆ ಜ್ಞಾನಕ್ಕೆ ನಿಲುಕದೆ ತಾನೇ ಹೊಳೆಯುತ್ತಾದೋ ಥಳ ಥಳ, ಜ್ಯೋತಿ ಬೆಳಗುತ್ತಾದೋ ಜಗ ಜಗ. ಅಸ್ತಮ ಗಿರಿ ಚೆನ್ನ ಮಸ್ತಕದೋಳು ಚೆಲುವ, ವಸ್ತು ಹೊಳೆಯುತ್ತಾದೋ ಥಳ ಥಳ, ತಾನೇ ಹೊಳೆಯುತ್ತಾದೋ ತುಂಗ ಗುಡ್ಡದ ಯೋಗಿ, ಅಂಗ ಹೊಳೆಯುತ್ತಾದೋ ಥಳ ಥಳ, ತಾನೇ ಹೊಳೆಯುತ್ತಾದೋ ಥಳ ಥಳ. ಕಡ್ಕೊಳ ಮಡಿವಾಳಪ್ಪನವರ ಈ ಮಂಗಳಾರತಿ ಪದದೊಂದಿಗೆ ನಾನು ಇದುವರೆಗೆ ಹೇಳಿರ್ತಕ್ಕಂಥ ತತ್ವಜ್ಞಾನ ಪದಗಳು ಕೂಡ ಹೌದು, ತತ್ವ ಪದಗಳ ನನ್ನ ವಿಚಾರಗಳನ್ನು ಕೇಳಿರ್ತಕ್ಕಂಥ ನಮ್ಮೆಲ್ಲರಿಗೂ ನಾನು ಹಾರ್ದಿಕವಾಗಿ ವಂದಿಸ್ತೇನೆ. ಎಲ್ಲ ಸಹೃದಯ ಕನ್ನಡದ ಮನಸ್ಸುಗಳಿಗೆ ಸಂಜೆಯ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ಕನ್ನಡ ನುಡಿ ಹಬ್ಬದ 24ನೇ ದಿನದ ಕಾರ್ಯಕ್ರಮದ ಅಂತ್ಯದಲ್ಲಿ 4 ನುಡಿಗಳು. ಇಂದು ಮಾತನಾಡಿದಂಥ ಉಪನ್ಯಾಸಕರೇ ಮತ್ತು ನಾಡಗೀತೆ ಮತ್ತು ಸಂಗೀತ ಸುದ್ದಿಯನ್ನು ಹರಿಸಿದ ಕಲಾ ತಂಡದ ಎಲ್ಲ ಸರ್ವ ಸದಸ್ಯರೇ ಹಾಗೂ ಎಲ್ಲ ಸ್ವಾಗತವನ್ನು ಮಾಡಿದ ನನ್ನ ಆತ್ಮೀಯ ಮಿತ್ರರೇ
ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳೇ, ನಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ 23 ದಿನಗಳು ಪೂರೈಸಿ ಈಗ 24ನೇ ದಿನ ಅಂತ್ಯಗೊಳ್ಳುವ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಕನ್ನಡದ ಸಾಹಿತ್ಯದ ಒಂದು ಪ್ರಕಾರ ಪದಕಾರರ ಕೊಡುಗೆ ಎನ್ನುವಂಥ ವಿಚಾರ. ಪದಕಾರರು ನುಡಿದಂತೆ ನಡೆದವರು, ನಡೆನುಡಿ ಒಂದೇ ಇಲ್ಲಿ ಬದುಕಿದಂಥ ಮಹಾನ್ ಚೇತನಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟವರಲ್ಲಿ ಪದಕಾರರು ಕೂಡ ಜಾನಪದದ ಮೂಲದವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಪದಕಾರರ ಸೂಕ್ಷ್ಮತೆಯನ್ನು ಅರಿತಂಥ ನಮ್ಮ ದಾವಣಗೆರೆ ನಗರದ ಆತ್ಮೀಯರು ಮತ್ತು ಹೆಸರಾಂತ ನಾಟಕ ನಿರ್ದೇಶಕರು ಮತ್ತು ಕಲಾವಿದರು ಮತ್ತು ಅಪಾರವಾದ ಈ ಪದಗಳ ಬಗ್ಗೆ ಅಪಾರವಾದ ಕಳಕಳಿ ಇರುವಂಥವ್ರು. ಅವರು ಆ ಕಡೆ ಮೂಲತಃ ಗುಲ್ಬರ್ಗದವರಾಗಿದ್ದರೂ ಕೂಡ ಅವರ ವೃತ್ತಿಯಲ್ಲಿ ನಮ್ಮ ದಾವಣಗೆರೆಗೆ ಬಂದು ಸೇರಿಕೊಂಡಂಥ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಕಡ್ಕೊಳ್ರವರು ಬಹಳ ಅತ್ಯುತ್ತಮವಾದಂಥ ಅವ್ರದ್ದೇ ದಾಟಿನೇ ಬೇರೆ, ಅವ್ರ ಭಾಷೆನೇ ಬೇರೆ. ಅವರೇ ನಮ್ಮ ಪದಕಾರರನ್ನ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಶೈಲಿ, ಅವರ ಭಾಷಾ ಶೈಲಿ ನನಗಂತೂ ತುಂಬ ಹಿಡಿಸಿದೆ. ಅಂಥ ಅತ್ಯುತ್ತಮವಾದಂಥ ನುಡಿಗಳನ್ನು ಇವತ್ತು ನಿಮಗೆ ಕೊಟ್ಟು ಮನಸೂರೆಗೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸನ್ಮಾನ್ಯ ಮಲ್ಲಿಕಾರ್ಜುನ ಕಡ್ಕೊಳ್ರವರು ಅಭಿನಂದನಾರ್ಹರು ಅಂತ ಹೇಳ್ತಾ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ನುಡಿ ಸೇವೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ನಾಡಗೀತೆ ಮತ್ತು ಇತರೆ ಸಂಗೀತದ ರಸದೌತಣವನ್ನು ನೀಡಿದಂಥ ನಮ್ಮ ದಾವಣಗೆರೆ ಹೆಸರಾಂತ ಶಾರದಾಂಬ ತಂಡ ಭಾಳ ಉತ್ತಮವಾದಂಥ ಸಂಗೀತ ಸುದ್ದಿಯನ್ನು ಹರಿಸಿದ್ದಾರೆ, ಮುಂದುವರಿಸೋರಿದ್ದಾರೆ. ಅವರ ಕ್ರಿಯಾಶೀಲತೆಯನ್ನು ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಸ್ಮರಿಸ್ತದೆ ಅಂತ ಹೇಳಿ ಆ ಎಲ್ಲ ಗಾಯಕರಿಗೂ ಮತ್ತು ಇದರ ಅಣೆಗೊಳಿಸ್ತಾ ಇರುವಂಥ 400ಕ್ಕೂ ಹೆಚ್ಚು ಸಂಗೀತಗಾರ್ತಿಯರನ್ನೇ ಸಿದ್ಧ ಮಾಡ್ತಾ ಇರುವಂಥ ನಮ್ಮ ಸಂಗೀತ ಶಿಕ್ಷಕರಾಗಿರುವಂಥ ರೇವಣಸಿದ್ದಪ್ಪ ಮಾಸ್ಟ್ರು ಮತ್ತು ತಬಲಾ ಸಾಥಿಗಳು ಸುಮಾರು ಒಂದು 16 ತಂಡಗಳನ್ನು ನಮ್ಮ ಕನ್ನಡ ನುಡಿ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಕನ್ನಡದ ಬಗ್ಗೆ ಇರುವಂಥ ಕಳಕಳಿಯನ್ನು ತೋರಿಸ್ತದೆ ರೇವಣಸಿದ್ದಪ್ಪ ಮಾಸ್ಟ್ರು. ಅಂಥ ಮಾಸ್ಟರ್ ಅವರ ನೇತೃತ್ವದಲ್ಲಿ ಅನೇಕ ಸಂಗೀತಗಾರರನ್ನು ತಯಾರು ಮಾಡಿದಂಥ ಕೀರ್ತಿ ರೇವಣಸಿದ್ದಪ್ಪ ಮಾಸ್ಟ್ರಿಗೆ ಸಲ್ಲುತ್ತೆ. ಅವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಭಾರಿಯಾಗಿದೆ ಅಂತ ಹೇಳ್ತಾ, ಮತ್ತು ಇವತ್ತು ನಿಮ್ಮೆಲ್ಲರನ್ನು ಸ್ವಾಗತಿಸಿದಂಥ ನಮ್ಮ ಕನ್ನಡದ ಪರಿಚಾರಕರು, ನನ್ನ ಆತ್ಮೀಯರು ಆಗಿರುವಂಥ ಮತ್ತು ಅಪಾರವಾದಂಥ ಕನ್ನಡದ ಕಳಕಳಿ ಇರುವಂತಹ KG ಕರ್ಬಸಪ್ಪ ಅವರು ಬಹಳ ಉತ್ತಮವಾದ ಮಾತುಗಳ ಮೂಲಕ ಸ್ವಾಗತಿಸಿದ್ದಾರೆ ಅಂಥೇಳಿ ಅವ್ರನ್ನೂ ಕೂಡ ಗೌರವಿಸ್ತಾ, ಇವತ್ತಿನ ಪದಕಾರರು ನಾವೆಲ್ಲ ಚಿಕ್ಕವರಿದ್ದಾಗಲೇ ನಮ್ಮ ಹಳ್ಳಿಗಾಡಿನಲ್ಲಿ ಬರ್ತಾಯಿದ್ರು ಅವತ್ತು. ಆಮೇಲೆ ಭಜನಾ ಪದಗಳಾಗಿ ನಾವೆಲ್ಲ ಕೇಳ್ತಾ ಇದ್ವಿ. ಯಾವ ರೀತಿಯಾಗಿ ಹಾಡ್ತಿದ್ರು ಅಂತೇಳಿದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಭಜನಾ ರೂಪದಲ್ಲಿ ಹಾಡುಗಳು ಮಕ್ಕಳ ಬಾಯಲ್ಲಿ ನಲಿದಾಡುವಂಥ ಕಾಲ ಅದಾಗಿತ್ತು. ಈಗ ಪದಕಾರರ ಏನೋ ಒಂದು ರೀತಿ ಈಗಾಗಲೇ ನಮ್ಮಲ್ಲಿ ನಶಿಸಿ ಹೋಗ್ತದೇನೋ ಅಂತ ಕಾಲದಲ್ಲಿ ಅದರ ಒಂದು ಸೊಗಡನ್ನು, ಅದರ ಸೌರಭವನ್ನು, ಅದರ ವೈಶಾಲ್ಯತೆಯನ್ನು ಇವತ್ತು ಭಾಳ ಸವಿಸ್ತಾರವಾಗಿ ಕಟ್ಟಿಕೊಟ್ಟಿದ್ದಾರೆ. ಅಂಥ ಪದಕಾರರ ಒಂದು ಶೈಲಿನೇ ನಮಗೆಲ್ಲ ಅಮೋಘ, ಅನನ್ಯ, ಅತ್ಯಂತ ಅಭೂತಪೂರ್ವವಾದುದು. ನಾವೇನಿದ್ರು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇಂಥ ಅನೇಕ ಪದಕಾರರ ಕೊಡುಗೆ ಇದ್ದಾವೆ. ಅದರಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಸಿದ್ದಮಠದ ರಾಮಣ್ಣ ಅದು ಒಂದು ಕುಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪದಕಾರರ ಶ್ರೇಷ್ಠತೆಯನ್ನು ತೋರುವಂಥ ಮತ್ತೊಬ್ಬ ಕುಡಿ ನಮ್ಮ ಸಿದ್ದಮಠದ ರಾಮಣ್ಣ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಅವ್ರನ್ನ ಸ್ಮರಿಸ್ಬೋದು ಅಂತ ಹೇಳ್ತಾ, ಇಂಥ ಅನೇಕ ಪದಕಾರರು ಹಳ್ಳಿಗಳಲ್ಲಿ ಇವತ್ತಿಗೂ ಇದ್ದಾರೆ. ಅವ್ರು ಎಲೆಮರೆಕಾಯಿ ಅಂತಿದ್ದಾರೆ. ಅವರು ಕೆಲವರು ಬೆಳಗ್ಗೆ ಬರದೇ ಇರ್ಬೋದು. ಅಂಥವ್ರನ್ನೆಲ್ಲವನ್ನ ಗುರುಸುವಂಥ ಕೆಲಸವನ್ನು ನಮ್ಮ ಸಾಹಿತ್ಯ ಪರಿಷತ್ ಮಾಡ್ತದೆ ಅಂತ ಹೇಳ್ತಾ,
ಇವತ್ತಿನ ಅವಕಾಶವನ್ನು ಭಾಳ ವ್ಯವಸ್ಥಿತವಾಗಿ ಉಪಯೋಗಿಸ್ಕೊಂಡಿರುವಂಥ ಉಪನ್ಯಾಸಕರಿಗೆ ಮತ್ತು ಎಲ್ಲ ನೀವು ಕೇಳೋಗರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮುಖ್ಯ, ನಿಮ್ಮ ಒಂದು ಪ್ರೋತ್ಸಾಹ ಮುಖ್ಯ ಅಂತ ಕನ್ನಡದ ಪ್ರೋತ್ಸಾಹದಾತರು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದಾರೆ ಅಂತ ನಾನು ಗಮನಿಸ್ತಾ ಇದ್ದೇನೆ. ಅವರೆಲ್ಲರಿಗೂ ನಾನು ಕೃತಜ್ಞತಾಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಕನ್ನಡ ನುಡಿ ಹಬ್ಬದ ಕಾರ್ಯಕ್ರಮಕ್ಕೆ ವಿರಾಮ ಬಯಸ್ತೇನೆ. ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಭುವನೇಶ್ವರಿಯಲ್ಲಿ ಪ್ರಾರ್ಥಿಸ್ತಾ ಸಿರಿಗ ನಮ್ಮ ಗೆಲ್ಲಿಗೆ, ಸಿರಿಗ ನಮ್ಮ ಬಾಳ್ಗೆ ಶುಭ. ನಮಸ್ಕಾರ.